ಧಿಕ್ಕಾರ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 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 ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 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 ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಜಾರಿಗೊಳಿಸಿ ಮಹಾತ್ಮ ಗಾಂಧಿ ಯೋಜನೆಯನ್ನು ಜಾರಿಗೊಳಿಸಿ 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 ಮಹಾತ್ಮ ಗಾಂಧಿ ಯೋಜನೆಯನ್ನು ಜಾರಿಗೊಳಿಸಿ 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 ಮಹಾತ್ಮ ಗಾಂಧಿ ಯೋಜನೆಯನ್ನು ಜಾರಿಗೊಳಿಸಿ. ನಮ್ಮೊಂದಿಗೆ ಭಾಗವಹಿಸಲು ಬಂದಿರುವಂತಹ ಎಲ್ಲ ನಾಯಕರುಗಳನ್ನು, ಎಲ್ಲ ಹಿತೈಷಿಗಳನ್ನು ಹಾಗೂ ಇಲ್ಲಿ ಈ ಭಾಗದ ಎಲ್ಲ ರೈತಾಪಿ ಬಂಧುಗಳನ್ನು ಒಂದೇ ಮಾತಿನಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಇಂದಿನ ಈ ಕೇಂದ್ರ ಸರ್ಕಾರದ ಈ ಜನವಿರೋಧಿ, ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಕೃಷಿಕರ ಹಾಗೂ ಕಾರ್ಮಿಕರ ಒಂದು ವಿರೋಧಿ ನಿಲುವಿನ ವಿರುದ್ಧ, ಅಂದರೆ ಬಹಳಷ್ಟು ಜನರಿಗೆ ಉದ್ಯೋಗ, ಬಡತನ ನಿವಾರಣೆ, ವಲಸೆ ನಿಯಂತ್ರಣ ಮುಂತಾದ ಹಲವು ಸಮಾಜಕ್ಕೆ ಮುಖ್ಯವಾಗಿದ್ದ ಕಾರ್ಯಕ್ರಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಇದನ್ನು ಯಾವುದೇ ಚರ್ಚೆ ಇಲ್ಲದೆ, ಯಾವುದೇ ವಿಷಯಕ್ಕೆ ಬಾರದೆ ಏಕಾಏಕಿಯಾಗಿ ರದ್ದುಗೊಳಿಸುವುದರಿಂದ ಇವತ್ತು ಅನೇಕ ಜನ ಅದರ ನಿರೀಕ್ಷೆಯಲ್ಲಿ ಇದ್ದವರಿಗೆ ಇವತ್ತು ನಿರಾಸೆಯಾಗಿದೆ. ಅಂತ ಈ ಕಾರ್ಯಕ್ರಮದಲ್ಲಿ ನಾವು ಆ ಒಂದು ಪ್ರತಿಭಟನೆಯನ್ನು ಮಾಡಿ ಆ ಕಾರ್ಯಕ್ರಮವನ್ನು ನರೇಗಾ ಉದ್ಯೋಗ ಇದನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡದಂತೆ ನಾವು ಕೇಳಿಕೊಳ್ಳೋದು. ನಮ್ಮ ಈ ರೈತರ ಬಗ್ಗೆ ಮತ್ತು ಗ್ರಾಮೀಣ ಪ್ರದೇಶದ ಜನರ ಬಗ್ಗೆ ಕೇಳಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮ ಪುತ್ತೂರು ಸಕ್ರಮ ಸಮಿತಿಯ ಸದಸ್ಯರಾದ ಮೊಹಮ್ಮದ್ ಬಡಗನ್ನೂರವರು ಬಂದಿದ್ದಾರೆ. ಹಾಗೆ ಎಲ್ಲ ನಮ್ಮ ಇರ್ದಬೆಟ್ಟಂಬಾಡಿ ವ್ಯಾಪ್ತಿಯ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಕೆಪಿಸಿಸಿ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿಗಳಾದ ಶ್ರೀಪ್ರಸಾದ್ ಪಾಣಾಜೆ, ಹಾಗೆ ಎಲ್ಲ ನಮ್ಮ ಹಿರಿಯ ಕಿರಿಯ ಎಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ ಪುತ್ತೂರಿನ ಖ್ಯಾತ ವಕೀಲರಾದ ನೂರುದ್ದೀನ್ ಸಾಲ್ಮಾರ್ ರವರು ಬಂದಿದ್ದಾರೆ. ಹಾಗೆ ಪಾಣಾಜೆ ಪಂಚಾಯತ್ ಅಧ್ಯಕ್ಷರಾದ ಜಿಯಾ ಮೈಮನತ್ ಖಾನ್ ಅವರು ಇದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮವನ್ನು ನಾವು ಯಾಕೆ ಇಲ್ಲಿ ಇಟ್ಟುಕೊಂಡಿದ್ದೇವೆ, ಈ ಪ್ರತಿಭಟನೆಯನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ, ಸರ್ಕಾರದಲ್ಲಿ ಸಂವಿಧಾನಬದ್ಧವಾದ 21ನೇ ಆರ್ಟಿಕಲ್ ಅಲ್ಲಿ ಮೂಲಭೂತ ಹಕ್ಕು ಅಂತ ಇದೆ. ಆ ಮೂಲಭೂತ ಹಕ್ಕುಗಳಲ್ಲಿ 2005ರಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಬರುವಾಗ 4 ಮಹಾನ್ ಮೂಲಭೂತವಾದ ಹಕ್ಕುಗಳುಳ್ಳ ಕಾರ್ಯಕ್ರಮಗಳನ್ನು ಈ ಜನರಿಗೆ ಕೊಟ್ಟಿತು. ಮುಖ್ಯವಾಗಿ RTI. ಸರ್ಕಾರ ಏನು ಮಾಡ್ತಿದೆ, ಸರ್ಕಾರದ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅದನ್ನು ಕೇಳುವ ಹಕ್ಕು, ಅದು ಮೂಲಭೂತವಾದ ಹಕ್ಕು ಎಂಬುದು ಮಾನ್ಯ ಸೋನಿಯಾ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಒಂದು ಚಾಲನೆಗೊಂಡು ಅಂದಿನ ಪ್ರಧಾನಿಯಾದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅದನ್ನು ಪ್ರಾರಂಭಿಸಿದರು. ಇದರಿಂದಾಗಿ ಅನೇಕ ಭ್ರಷ್ಟಾಚಾರ ಇದು ನಿಗ್ರಹವಾಗುವಲ್ಲಿ ಅದು RTI ಒಂದು ಆಯುಧವಾಗಿ ಇದು ಕಾರ್ಯರೂಪಕ್ಕೆ ಬಂದಿತ್ತು. ಎರಡನೇದಾಗಿ ರೈಟ್ ಆಫ್ ಎಜುಕೇಶನ್, ಮೂಲಭೂತವಾದ ಇದರಲ್ಲಿ ಹಕ್ಕುಗಳಲ್ಲಿ ಸಂವಿಧಾನಬದ್ಧದ ಆರ್ಟಿಕಲ್ 21ರಲ್ಲಿ ಮೂಲಭೂತ ಹಕ್ಕು ಯಾವುದಂದ್ರೆ ಶಿಕ್ಷಣ. ಶಿಕ್ಷಣ ಖಾಸಗಿ ಶಾಲೆಯಲ್ಲಿಯೂ ಬಡ ಮಕ್ಕಳು ಕಲಿಬೇಕು, ಅರ್ಹ ವಿದ್ಯೆಯನ್ನು ಪಡಿಬೇಕೆಂಬ ಉದ್ದೇಶದಿಂದ RTI ರೈಟ್ ಆಫ್ ಎಜುಕೇಶನ್ ಅಂತ ಕಾನೂನು ತಂದರು. 4ನೇ ಕಾನೂನು ಸೋನಿಯಾ ಗಾಂಧಿ ಅವರ ನಿರ್ದೇಶನದಂತೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಾರಿಗೆ ತಂದದ್ದು ಆಹಾರ ಭದ್ರತಾ ಕಾನೂನು 2013. ಇದರಿಂದಾಗಿ ಇವತ್ತು ಯಾರಿಗಾದ್ರೂ ಉಚಿತ ಅಕ್ಕಿ ಸಿಗ್ತದ ಅಥವಾ ಅನ್ನ ಭಾಗ್ಯ ಯಾವುದಾದ್ರೂ ದೊರಕುತ್ತಿದ್ರೆ ಅಂದು ಸೋನಿಯಾ ಗಾಂಧಿ ಅವರ ದೂರದೃಷ್ಟಿಯುಳ್ಳ ಆ 2013ರ ಆಹಾರ ಭದ್ರತೆ ಕಾನೂನು. ಇಷ್ಟಲ್ಲದೆ ಅಂದು ನಡೆದ ನ್ಯಾಷನಲ್ ಅಡ್ವೈಸರ್ ಕೌನ್ಸಿಲ್ ನ ಆ ಒಂದು ಸಭೆಯಲ್ಲಿ ಮುಖ್ಯವಾಗಿ ಕಂಡುಕೊಂಡ ವಿಷಯ ಏನಂದ್ರೆ, ಈ ದೇಶದ ಜನರಿಗೆ ಮೂಲಭೂತ ಹಕ್ಕಾಗಿ ಉದ್ಯೋಗವು ಸಹ ಕೊಡುವ ಕೆಲಸ ಸರ್ಕಾರ ಮಾಡಬೇಕೆಂಬ ಕೆಲಸ ವ್ಯಕ್ತಿ ಇದರಲ್ಲಿ ಆರ್ಟಿಕಲ್ 21ರಲ್ಲಿ ರೈಟ್ ಆಫ್ ವರ್ಕ್ ಅಂತ ಒಂದು ಯೋಜನೆ ತಂದು ಅದರಲ್ಲಿ ಕಾನೂನುಬದ್ಧವಾಗಿ ಮೂಲಭೂತ ಹಕ್ಕುಗಳಾಗಿ ಇವತ್ತು ನರೇಗಾ ಯೋಜನೆ ಜಾರಿಗೆ ಬಂದಿತ್ತು. ಇದರ ಫಲವಾಗಿ ಇವತ್ತು ನಮಗೆ ಯಾರಿಗೆ ಅಷ್ಟೇನು ಪ್ರಯೋಜನ ಇಲ್ಲ, ಆದ್ರೆ ನರೇಗಾದಲ್ಲಿ ಪ್ರಯೋಜನ ಪಡೆದ ಅನೇಕ ಫಲಾನುಭವಿಗಳನ್ನು ನಾವು ಇವತ್ತು ನೋಡಬಹುದು. ಕೆರೆಗಳನ್ನು ಮಾಡಿದ್ದಾರೆ, ದನದ ಹಟ್ಟಿಗಳನ್ನು ಮಾಡಿದ್ದಾರೆ, ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿದ್ದಾರೆ, ರಸ್ತೆ, ಶೌಚಾಲಯ, ಅಂಗನವಾಡಿ, ಶಾಲಾ ಕಾಂಪೌಂಡ್ಗಳು, ಏನೆಲ್ಲ ಇದು ಇವತ್ತು ಒಂದು ಗ್ರಾಮದ ಆದಾಯದ ವ್ಯವಸ್ಥೆಗಾಗಿ ಮನೆರೆಗಾ ಇವತ್ತು 12.88 ಕೋಟಿ ಜನರ ಜಾಬ್ ಕಾರ್ಡ್ ಅನ್ನು ಹೊಂದು ವಿಶ್ವದಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಇರುವ ಒಂದು ಸ್ಕೀಮ್ ಯಾವುದಂದ್ರೆ ಅದು ಮನೆರೆಗಾ ಕಾರ್ಯಕ್ರಮವಾಗಿತ್ತು. ಇಂತಹ ಕಾರ್ಯಕ್ರಮವನ್ನು ಯಾವುದೇ ಚರ್ಚೆ ಇಲ್ಲದೆ, ಯಾವುದೇ ಸರ್ಕಾರಗಳೊಂದಿಗೆ ಚರ್ಚೆ ಮಾಡದೆ ಯಾಕೆ ಇದನ್ನು ಏಕಾಏಕಿ ರದ್ದು ಮಾಡಿದ್ದಾರೆ ಅಂದ್ರೆ ನಮಗೆ ಇದು ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಜನರಿಗೆ ಇಷ್ಟೊಂದು ಉಪಕಾರವಾದ ಒಂದು ಯೋಜನೆ, ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಆಶ್ರಯ ಕೊಟ್ಟಂತ ಯೋಜನೆ, ಕೊರೋನಾ ಸಂದರ್ಭದಲ್ಲಿ
ಬಡವರಿಗೆ ಅನ್ನ ಕೊಟ್ಟಂತಹ ಯೋಜನೆಗಳನ್ನು ಯಾಕೆ ತರಾತುರಿಯಲ್ಲಿ ರದ್ದು ಮಾಡಿದ್ದಾರೆ ಎಂಬುದು ನಮಗೆ ಇನ್ನೂ ಅರ್ಥವಾಗದ ವಿಷಯ. ಯಾರಿಗೆ ಬೇಕಾಗಿ ರದ್ದು ಮಾಡಿದ್ದಾರೆ ಎಂಬುದು ನಾವು ತಿಳಿದುಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಇದನ್ನು ಆವತ್ತು ಸಹ ನಮ್ಮ ನ್ಯೂ ಲಿಬರಲ್ ಸೆಕ್ಷನ್ ಅಂತ ಇದೆ ದೇಶದಲ್ಲಿ, ಅಂದ್ರೆ ಖಾಸಗೀಕರಣವಾಗಬೇಕು, ಎಲ್ಲವೂ ಸರ್ಕಾರದ ಮಯ ಇರಬಾರ್ದು, ನ್ಯೂ ಲಿಬರಲ್ಗಳು ಅದನ್ನು ವಿರೋಧ ಮಾಡಿದ್ರು. ಜೊತೆಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಂದ ರೂಪುಗೊಂಡಿರುವ ಅನೇಕ ಮಾಧ್ಯಮಗಳು, ಮೈನ್ ಸ್ಟ್ರೀಮ್ ಮೀಡಿಯಾ ಅಂತ ಹೇಳ್ತಾರೆ, ಅವರು ವಿರೋಧ ಮಾಡಿದ್ರು. ಮೂರನೇದಾಗಿ ಬಲಪಂಥೀಯ ಧೋರಣೆಯುಳ್ಳವರು, ಕಾರ್ಮಿಕರ ವಿರೋಧಿಗಳು, ರೈತರ ಬಡವರ ವಿರೋಧಿಗಳಾದ ಬಲಪಂಥೀಯ ಧೋರಣೆ ಉಳ್ಳವರು ಅದನ್ನು ವಿರೋಧ ಮಾಡಿದ್ರು. ಜೊತೆಗೆ ಇವರು ಪ್ರತಿಧ್ವನಿಯಾಗಿ ಅವತ್ತು ಆ ಎಲ್ಲ ನಮ್ಮ ಬಡತನದ ಬಡವರ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ಕೃಷಿಕರ ವಿರೋಧಿಗಳ ಧ್ವನಿಯಾಗಿ ಅವತ್ತು ಅವರ ಪರವಾಗಿ ನಿಂತವರು, ನಮ್ಮ ಈ ನರೇಗಾವನ್ನು ಟೀಕಿಸಿದವರು ಯಾರಂದ್ರೆ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು. ಇದು ಮಾನ್ಯುಮೆಂಟ್ ಆಫ್ ಫೇಲ್ಯೂರ್ ಅಂತ ಹೇಳಿದ್ರು. ಯಾಕೆಂದು ಗೊತ್ತಿಲ್ಲ. ಜನರ ಕೈಗೆ ಅಧಿಕಾರ ಕೊಡುವುದು, ಜನರ ಕೈಗೆ ಹಕ್ಕು ಕೊಡುವುದು, ಜನರಿಗೆ ಉದ್ಯೋಗ ಕೊಡುವುದು ಫೇಲ್ಯೂರ್ ಅಂತ ತಿಳಿಯುವಂತ ಪ್ರಧಾನಿ ಇದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ಇರಬಹುದು ಹೊರತು ಜನರಿಗೆ ಅನುಕೂಲಕರವಾದ ಯೋಜನೆಯನ್ನು ಅವರು ಸಾಬೀತುಪಡಿಸಿಕೊಡ್ಬೇಕು, ಮುಂದುವರಿಸಿಕೊಂಡು ಹೋಗಬೇಕಿತ್ತು. ಅದು ಮಾಡಲಿಲ್ಲ. ಅದರ ಜೊತೆಗೆ ಅವರು ಅಧಿಕಾರಕ್ಕೆ ಬಂದ 10 ವರ್ಷದಲ್ಲಿ ನರೇಗಾ ಯೋಜನೆಯನ್ನು ಹೇಗೆಲ್ಲ ದುರ್ಬಲಗೊಳಿಸಬಹುದು ಅದನ್ನೆಲ್ಲ ಮಾಡಿದ್ರು. ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿದ್ರು. ಆಧಾರ್ ಕಾರ್ಡ್ ಲಿಂಕ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಬಹಳಷ್ಟು ಜನರಿಗೆ ಅದರಲ್ಲಿ ಜಾಬ್ ಕಾರ್ಡ್ ಕಳೆದುಕೊಳ್ಳುವಂತಾಯ್ತು. ಯಾಕಂದ್ರೆ ಬಹಳಷ್ಟು ಬೆರಳಚ್ಚಿ ಫಿಂಗರ್ ಪ್ರಿಂಟ್ಸ್ ಅದರಲ್ಲಿ ಮ್ಯಾಚ್ ಆಗದ ಕಾರಣ ಅನೇಕರು ಜಾಬ್ ಕಾರ್ಡ್ ಕಳೆದುಕೊಂಡ್ರು. ಜೊತೆಗೆ ಯಾವುದೇ ಒಂದು ಸರ್ಕಾರಿ ಅಧಿಕಾರಿ ಹೋದ್ರೆ ಅವರ ಕಚೇರಿಗೆ ಹೋದ್ರೆ ಅವ ಹಾಜರಾತಿ ಹೇಗೆ ಆಗ್ತಾನೆ ಅಂದ್ರೆ ಮಾಸ್ಟರ್ ರೋಲ್ ಅಲ್ಲಿ ಆಗ್ತಾನೆ, ಹಾಜರಾತಿ ಪುಸ್ತಕದಲ್ಲಿ ಆಗ್ತಾನೆ. ಆದ್ರೆ ಈ ಬಡವರು ಮಾತ್ರ ಅವರಿಗೆ 2 ಸಲ ಫೋಟೋ ತೆಗಿಬೇಕು, ಅದನ್ನ ಆಧಾರ್ ಕಾರ್ಡ್ ಮಾಡಬೇಕು, ಜಿಯೋ ಟ್ಯಾಗ್ ಮಾಡಬೇಕು, ಜಿಯೋ ಸ್ಪೇಷಲ್ ಮಾಡಬೇಕು. ಅದನ್ನು ಯಾವ ರೀತಿಯಲ್ಲಿ ಅದನ್ನು ಕ್ಲಿಷ್ಟಕರ ಮಾಡಿದ್ದಾರೆ ಅಂದ್ರೆ ಅದೊಂದು ಹಳ್ಳಿ ಜನರಿಗೆಲ್ಲ, ಅದು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಸಹ ಮಾಡ್ಲಿಕ್ಕೆ ಆಗದಂತ ವ್ಯವಸ್ಥೆಯನ್ನ ತಂದ್ರು. ಅಷ್ಟಾಗಿ ಆಗದೆ ಮೊನ್ನೆ ಡಿಸೆಂಬರ್ ಅಲ್ಲಿ ಇದೇ ತಿಂಗಳಲ್ಲಿ ನಡೆದ ಅಧಿವೇಶನದಲ್ಲಿ ನರೇಗಾ ಯೋಜನೆಯನ್ನು ರದ್ದು ಮಾಡಿದ್ರು. ಇದು ನರೇಗಾ ಯೋಜನೆಯನ್ನು ಗಾಂಧಿಯನ್ನು ತೆಗೆದು ರಾಮ ಮಾಡಿದ್ದಲ್ಲ, ಈ ಯೋಜನೆಯನ್ನೇ ರದ್ದು ಮಾಡಿದ್ರು. ಯಾಕೆಂದ್ರೆ ಈ ಯೋಜನೆಯನ್ನು ಯಾಕೆ ರದ್ದು ಮಾಡಿದ್ರಂದ್ರೆ ಆವತ್ತು ಮಹಾತ್ಮ ಗಾಂಧಿ ಇದರಲ್ಲಿರುವ ರಾಮ ಯಾರುವುದಂದ್ರೆ ಆವತ್ತು ಮಹಾತ್ಮ ಗಾಂಧಿಯನ್ನು ಕೊಂದ ನಾಥೂರಾಮ, ಅದೇ ರಾಮ ಇದರಲ್ಲಿ ವಿಕಾಸ್ ಭಾರತ ಗ್ರಾಮೀಣರ ಇದರಲ್ಲಿ ಇರುವುದು ಹೊರತು ನೀವು ಪೂಜಿಸುವ ರಾಮ ಅಲ್ಲ, ಅಥವಾ ಗಾಂಧೀಜಿಯವರು ಹೇಳಿದ ಹೇ ರಾಮ ಅಲ್ಲ. ಇದರಲ್ಲಿ ಇರುವುದು ನಾಥೂರಾಮ. ಈ ರಾಮನನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ವಿರೋಧಿಸಲೇಬೇಕು. ಯಾಕೆಂದ್ರೆ ಇನ್ನು ಬರುವ ಈ ಯೋಜನೆ ಯಾವುದೇ ಕಾರಣಕ್ಕೂ ಗ್ರಾಮೀಣ ಪ್ರದೇಶದಲ್ಲಿ ಅನುಷ್ಠಾನಗೊಳಿಸಲು ಸಾಧ್ಯ ಇಲ್ಲ. ಒಂದು. ಎರಡನೇದು, ಇದಕ್ಕೆ ಹಣ ಕೊಡುವುದು ಯಾರು, ಈ ಕೆಲಸವನ್ನು ನಿರ್ಧರಿಸುವುದು ಯಾರು ಅಂದ್ರೆ ಅದು ಕೇಂದ್ರ ಸರ್ಕಾರದ ಅನುಮತಿ ಪಡೆದು ಮಾಡಬೇಕಾಗ್ತದೆ. ಅದು ಸಹ ಎಲ್ಲಾ ಪಂಚಾಯತಿಗಳಿಲ್ಲ. ಅವರು ನಿರ್ಧರಿಸಿದ ಪಂಚಾಯತ್ ಮಾತ್ರ ಈ ಕೆಲಸವನ್ನು ಮಾಡಬಹುದು. ಹಾಗೆ ಇನ್ನೊಂದು ಯೋಜನೆಯನ್ನು ಅವರು ಕಾರ್ಮಿಕ ವಿರೋಧಿ ಕಾನೂನನ್ನು ಜಾರಿಗೆ ತಂದ್ರು. ಆ ಕಾನೂನಲ್ಲಿ ಸಹ ಕಾರ್ಮಿಕರಿಗೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹಾಗೂ ಬಿಡಿ ಇನ್ನಿತರ ವರ್ಕರ್ಗಳಿಗೆ ಆ ಹೊಸ ಕಾನೂನಲ್ಲಿ ಯಾವುದೇ ರೀತಿಯ ಸೇಫ್ಟಿ, ಸುರಕ್ಷತೆ ಆಗ್ಲಿ, ಆರೋಗ್ಯದ ಬಗ್ಗೆ ಆಗ್ಲಿ ಯಾವುದೇ ವಿಚಾರಗಳು ಇಲ್ಲದೆ ಇರುವುದರಿಂದ ಇದನ್ನು ಆ ಅಸಂಘಟಿತ ಕಟ್ಟಡ ಕಾರ್ಮಿಕರು ಇನ್ನು ಮುಂದೆ ಈಗಿನ ಹೊಸ ನೀತಿಯಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟರ್ನ ಒಂದು ಗುಲಾಮರಾಗಿ ದುಡಿಯುವಂತಹ ವ್ಯವಸ್ಥೆ ಮುಂದೆ ಒಂದು ದಿನ ಬರಬಹುದು. ಹಾಗೆ ಇದಕ್ಕೆ 100% ಇದ್ದ ಅನುದಾನವನ್ನು, ಕೇಂದ್ರ ಸರ್ಕಾರದ ಅನುದಾನವನ್ನು ಕಡಿತಗೊಳಿಸಿ ರಾಜ್ಯ ಸರ್ಕಾರ ಕೊಟ್ಟರೆ ಮಾತ್ರ ಇದಕ್ಕೆ ಹಣ ಅಂತ ಒಂದು ಯೋಜನೆಯನ್ನು ತಂದು ಈ ಯೋಜನೆಯನ್ನು ವಿಫಲಗೊಳಿಸಬೇಕು, ಈ ಯೋಜನೆ ಜನರಿಗೆ ಮುಟ್ಟಬಾರದೆಂಬ ಸ್ಥಿತಿಯನ್ನು ತಂದು ರಾಜ್ಯ ಸರ್ಕಾರದ ಮೇಲೆ ಅದನ್ನು ಹೊರಿಸುವಂತ ಕೆಲಸ ಮಾಡಿದ್ದಾರೆ. ಅದಲ್ಲದೆ ಅವರು ನಿರ್ಧರಿಸಿದ ಜಾಗದಲ್ಲಿ, ಅವರು ನಿರ್ಧರಿಸಿದ ಸ್ಥಳದಲ್ಲಿ, ಅವರು ನಿರ್ಧರಿಸಿದ ಕೆಲಸವನ್ನು ಮಾತ್ರ ಈ ರಾಮನಲ್ಲಿ ಮಾಡಬಹುದು ಹೊರತು ನಾವು ನಿರ್ಧರಿಸಿದ ನಮ್ಮ ಕೆಲಸವನ್ನು ಇವರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನಾರ್ಮೇಟಿವ್ ಅಲೋಕೇಶನ್ ಅಂದ್ರೆ ಶಾಸನ ನಾರ್ಮೇಟಿವ್ ಅಲೋಕೇಶನ್ ಅಂತ ಮಾಡ್ತಾರೆ. ಬಜೆಟ್ ಅಲೋಕೇಶನ್ ಮತ್ತು ನಾರ್ಮೇಟಿವ್ ಅಲೋಕೇಶನ್ ಅಂತ 2 ರೀತಿಯ ಇದರಲ್ಲಿ ನಮಗೆ ಹಣ ಕೊಡ್ತಾರೆ. ಒಂದು, ನಾವು ಎಷ್ಟು ಕೆಲಸ ಮಾಡ್ತೇವೆ ಅಂತ ಹೇಳೋದನ್ನು ನಾವು ಬಜೆಟ್ ಅಲ್ಲಿ ಅವರು ಮಾಡಿ ಮುಂದೊಂದು ದಿನ ಬರುವ ಬಜೆಟ್ ಅಲ್ಲಿ ಅದಕ್ಕೆ ಹೆಚ್ಚಿನ ಹಣವನ್ನು ನೀಡಬೇಕಾಗ್ತದೆ. ಆದ್ರೆ ಇದರಲ್ಲಿ ಹಾಗಲ್ಲ. ಅವರು ಮೊದಲೇ ಹಣ ಕೊಡ್ತಾರೆ, ನೀನು ಇಂಥ ಕೆಲಸ ಮಾಡಬೇಕು, ಇಷ್ಟೇ ಕೆಲಸ ಮಾಡು, ಇದೇ ಕೆಲಸ ಮಾಡಬೇಕು ಅಂತ. ಇದರಿಂದಾಗಿ ಯಾವುದೇ ನಾವು ಇನ್ನು ನೆನೆಸುವ ಕೆರೆ ಹೊಂಡಗಳನ್ನು ಮಾಡುವಾಗಿಲ್ಲ, ಹಟ್ಟಿಗೆಯನ್ನು ಕಟ್ಟುವಾಗಿಲ್ಲ, ಅಥವಾ ನಮ್ಮ ತೋಟಗಾರಿಕೆ ಕೆಲಸ ಮಾಡುವಾಗಿಲ್ಲ, ಅಥವಾ ಯಾವುದೋ ಒಂದು ಅಂಗನವಾಡಿ ಕಟ್ಟಡ, ಇನ್ನಿತರ ಯಾವುದೋ ಒಂದು ಜನಪರ ಅಥವಾ ಆದಾಯ ಹೆಚ್ಚುವಂತ, ಗ್ರಾಮಾಂತರ ಸಬಲಗೊಳ್ಳುವಂತ, ರಾಷ್ಟ್ರೀಯ ಒಂದು ಗ್ರಾಮ ಸ್ವರಾಜ್ಯ ಕಾಣುವಂತ ಯಾವುದೇ ಅವಕಾಶ ಇಲ್ಲ. ಇದು ಪೂರ್ತಿಯಾಗಿ ಕಾರ್ಪೊರೇಟ್ ಮತ್ತು ಬಂಡವಾಳಶಾಹಿಗಳ ಪರವಾಗಿ ಮಾಡಿದಂತಹ ಕಾನೂನು. ಇದರಿಂದ ಈ ವಿಕಾಸ ಭಾರತ ಗ್ರಾಮೀಣ
ಮಿಷನ್ ಅನ್ನು, ಈ ನಾಥೂರಾಮ ಗೋಡ್ಸೆಯ ಮಿಷನ್ ಅನ್ನು ನಾವು ಖಂಡಿತವಾಗಿಯೂ ಪ್ರಗತಿಪರರಾಗಿ ಕಾಂಗ್ರೆಸ್ ಪಕ್ಷ ಅಥವಾ ಇನ್ನಿತರ ರೈತ ಪರ, ಗ್ರಾಮೀಣ ಪರ ಅಥವಾ ಬಡವರ ಪರ ಎಲ್ಲರೂ ನಾವು ವಿರೋಧಿಸುವುದು ಅಗತ್ಯ. ಇದನ್ನು ಮೈಮರೆತರೆ ನಾಡೊಂದು ದಿನ ನಿಮಗೆ ಚುನಾವಣೆಯಲ್ಲಿ ಮತ ಹಾಕ್ಲಿಕ್ಕೂ ಇಲ್ಲ ಅಂತ ಇದೊಂದು ಅಂಶ ಬಂದ್ರೆ ನಾವು ಅದಕ್ಕೆ ದಿನಗಳಿಲ್ಲ. ಅವರು ಅದನ್ನು ಸಹ ಹೇಳ್ಬೋದು, ನೀವು ಮತ ಯಾಕೆ ಆಗ್ತು, ನಾವೇ ಇಲ್ವಾ, ಸುಮ್ಮನೆ ಇದಕ್ಕೆ ಮತದಾನಕ್ಕೆ 1000 ಕೋಟಿ ಖರ್ಚು ಯಾಕೆ ಮಾಡುದು, ಅದರಿಂದ ನಾವೇ 4 ಜನರು ಸೆಟ್ ಮಾಡ್ತೇವೆ ಅಂತ ಕಾನೂನನ್ನು ಬರುವ ದಿನಗಳು ದೂರ ಇಲ್ಲ. ನಮ್ಮ ಹಕ್ಕುಗಳನ್ನು ಕಳೆದುಕೊಳ್ಳುವಂತಹ ದಿನಗಳು ದೂರ ಇಲ್ಲ. ನಮ್ಮ ಗ್ರಾಮೀಣ ಪ್ರದೇಶದ ಸ್ವರಾಜ್ಯದ ಕಲ್ಪನೆಯನ್ನು ಕಳೆದುಕೊಳ್ಳುವ ದಿನಗಳು ದೂರ ಇಲ್ಲ. ಇದಕ್ಕೆ ಬೇಕಾಗಿ ನಾವು ಈ ಪ್ರತಿಭಟನೆಯನ್ನು ಇಲ್ಲಿಂದ, ಇದು ನನಗೆ ಈಗಲಾಗ್ಲೇ ಹೇಳಿದ್ದಾರೆ, ಇದು ಬೆಟ್ಟಂಬಾಡಿಯಿಂದ ಶುರುವಾಗಿದೆ, ಇದು ಡೆಲ್ಲಿಯಲ್ಲಿ ಸಹ ಇದು ಪ್ರತಿಧ್ವನಿಸಬೇಕು. ಅಷ್ಟರವರೆಗೆ ನಾವು ನಿಲ್ಲಿಸಬಾರದು, ಈ ಯೋಜನೆಯನ್ನು ಮುಂದುವರಿಸಬೇಕು. ಈ ರದ್ದಾದ ಯೋಜನೆ ಮತ್ತೆ ಬರಲೇಬೇಕು. ಹಾಗೆ ನಮಗೆ ಪಂಚಾಯತಿಗೆ 15ನೇ ಹಣಕಾಸಿನ ಆಯೋಗದ ಅನುದಾನವನ್ನು ಕೊಡದೆ ಕಾಂಗ್ರೆಸ್ ಸರ್ಕಾರ ಇದೆ ಎಂಬ ಏಕೈಕ ಉದ್ದೇಶದಿಂದ ಕರ್ನಾಟಕ, ಬಂಗಾಳ, ತೆಲಂಗಾಣ, ಕೇರಳಕ್ಕೆ ಕೊಡದೆ ಗ್ರಾಮೀಣ ಪ್ರದೇಶಕ್ಕೆ ಮತ್ತೊಂದು ಹೊಡೆತವನ್ನು ನೀಡಿ ಪ್ರಜಾಪ್ರಭುತ್ವದ ವಿರೋಧಿ ಸರ್ಕಾರದ ವಿರುದ್ಧ ನಮ್ಮ ಧ್ವನಿ ಎತ್ತಲಿ ಎಂದು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಾ ಮುಂದಿನ ಭಾಗವಾಗಿ ಮೊಹಮ್ಮದ್ ಬಡಗನವರು ಬಂದಿದ್ದಾರೆ. ಹಾಗೆ ನಮ್ಮ ರೈತ ಸಂಘದ ಹಸಿರು ಸೇನೆಯ ರೂಪೇಶ್ ಅಲಿಮಾರ್ ಅವರು ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಜೈ ಹಿಂದ್. ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ನ ಆದರಣೀಯ ಸದಸ್ಯರು ಆದಂಥ ಸನ್ಮಾನ್ಯ ನವೀನ್ ರೈ ಅವರ ನೇತೃತ್ವದಲ್ಲಿ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ತನ್ನ ವಿಚಾರಗಳನ್ನು ಬಹಳ ಎಲ್ಲವನ್ನು ಹೇಳಿದ್ದಾರೆ ನವೀನ್ ರೈ ಅವರು. ಆದರಣೀಯ ನವೀನ್ ರೈಗಳೇ, ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರುಗಳಾದಂಥ ಮೈದಿನ್ ಕುಂಜಿಯವರೇ, ಮಾಲಿಂಗನಾಯ್ಕರವರೇ, ಐತಪ್ಪಣ್ಣ, ಹಾಗೆ ವಿಶೇಷವಾಗಿ ನಮ್ಮ ರೂಪೇಶ್ ರೈಗಳೇ, ಲಲಿತಕ್ಕ ಇದ್ದಾರೆ, ಪಾಣಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಮೈಮುನತ್ತಲ್ ಮೆಹರಾರವರೇ, ನಮ್ಮೆಲ್ಲರ ಆದರಣೀಯ ನಾಯಕರು, ರಾಜ್ಯ ಸಂಯೋಜಕರು, ಆದರಣೀಯರು, ನ್ಯಾಯವಾದಿಗಳು ಆದಂಥ ನೂರುದ್ದೀನ್ ಸಾಲ್ಮಾರ್ ಅವರೇ, ಅಬೂಬಕ್ಕರ್ರೆ, ನಮ್ಮ ಹಿರಿಯ ಕಾಂಗ್ರೆಸ್ಸಿಗರು, ಹಿರಿಯ ಕೃಷಿಕರು, ಆದರಣೀಯರು ಆದಂಥ ನಮ್ಮ ಕೆ.ಪಿ. ಭಟ್ರೆ, ನಮ್ಮ ರಾಜ್ಯ ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಸನ್ಮಿತರು ಆದಂಥ ಪ್ರಸಾದ್ ಪಾಣಾಜಿ ಅವರೇ, ಇಲ್ಲಿ ಉಪಸ್ಥಿತರಿರುವಂಥ ನಮ್ಮೆಲ್ಲ ಗೌರವಾನ್ವಿತ ಬಂಧುಗಳು, ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನವೀನ್ ರೈ ಮತ್ತು ತಂಡ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಒಂದು ಪಕ್ಷದ ಪರವಾಗಿ ನಾವು ಮಾತಾಡಿದರೆ, ನಿನ್ನೆ ತಾನೇ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ರವರು ಈ ಒಂದು ಕಾರ್ಯಕ್ರಮ ಮತ್ತು ಈ ಒಂದು ಆಕ್ಟ್ ಬಗ್ಗೆ ಏನು ಚರ್ಚೆಗಳಾಗ್ತಾ ಇದೆ, ಇದು ರಾಜ್ಯವ್ಯಾಪಿಯಾಗಿ ಮುನ್ನೆಲೆಗೆ ಬರಬೇಕು, ಪ್ರತಿಭಟನೆ ಮಾಡಬೇಕು ಎನ್ನುವಂತ ಒಂದು ಕರೆಯನ್ನು ಕೊಟ್ಟರು. പക്ഷെ ನನಗೆ ಅನಿಸುವುದು, ಅದಕ್ಕಿಂತ ಮೊದಲೇ ಇವತ್ತು ರೈತ ಹಿತರಕ್ಷಣಾ ವೇದಿಕೆ ಮತ್ತು ಎಲ್ಲ ಸ್ನೇಹಿತರುಗಳನ್ನು ಸೇರಿಸಿಕೊಂಡು ಇಲ್ಲಿನ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ನವೀನ್ ರೈ ಮತ್ತು ಅವರ ತಂಡ ಈ ಕಾರ್ಯಕ್ರಮ ಅವರು ಹೇಳುವುದಕ್ಕಿಂತ ಮೊದಲೇ ಇದನ್ನು ತೀರ್ಮಾನ ಮಾಡಿದ್ದಾರೆ. ವಿಶೇಷವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ದೊಡ್ಡ ಚರ್ಚೆಗಳಾಗ್ತಾ ಇದೆ. ಒಂದು ಹೆಸರನ್ನ ಬದಲಾವಣೆ ಮಾಡಿ ನಾವು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2005ರಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲ, ಅಧಿನಿಯಮವನ್ನ UPA ಸರ್ಕಾರ ಜಾರಿಗೆ ತಂದಿತ್ತು. 2006ರಲ್ಲಿ ಅದನ್ನು ಪರಿಪೂರ್ಣವಾಗಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟಿನ ಅಡಿಯಲ್ಲಿ ಆಯಾ ರಾಜ್ಯಗಳು ಆ ಸ್ಕೀಮ್ ಅನ್ನ, ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಎನ್ನುವಂತ ಒಂದು ತೀರ್ಮಾನವನ್ನ ಮಾಡಿತ್ತು. ನಾನಾದರೂ ವಿಶೇಷವಾಗಿ 2006ರಲ್ಲಿ ಈ ಒಂದು ಕಾರ್ಯಕ್ರಮದ ಅನುಷ್ಠಾನದ ಬಗ್ಗೆ ನಮಗೆ ಒಂದು ಅವಕಾಶಗಳು ಬಂದಾಗ ಈ ರಾಜ್ಯದ ಪ್ರಥಮವಾಗಿ 5 ಜಿಲ್ಲೆಗಳನ್ನ ಆಯ್ಕೆ ಮಾಡಿತ್ತು. ಒಂದು ಪ್ರಾಯೋಗಿಕವಾಗಿ ರಾಯಚೂರು, ಬೀದರ್, ಗುಲ್ಬರ್ಗ, ಚಿತ್ರದುರ್ಗ ಮತ್ತು ದಾವಣಗೆರೆ. ಆ 5 ಜಿಲ್ಲೆಗಳ ಒಂದು ಸಾಧಕ ಬಾಧಕಗಳನ್ನ ಮನಗೊಂಡು ಇವತ್ತು ಆ ಸಂದರ್ಭದಲ್ಲಿ ಈ ರಾಜ್ಯದ ಎಲ್ಲ ಸಂಸದರು ಪ್ರಸ್ತಾಪ ಮಾಡಿದ್ರು, ಇಲ್ಲ ನಮ್ಮೆಲ್ಲ ಜಿಲ್ಲೆಗಳಿಗೆ ಕೊಡಬೇಕು ಅಂತ. ಆ ದೃಷ್ಟಿಯಲ್ಲಿ 2006ರಲ್ಲಿ ಮತ್ತೆ 15 ಜಿಲ್ಲೆಗಳನ್ನ ಪ್ರಾಯೋಗಿಕವಾಗಿ ತಗೊಂಡು 2006ರ ನಂತರ ಈ ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತು ಈ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ ಆಯಿತು. ಅತ್ಯಂತ ಒಂದು ಸುಂದರವಾದ ಕಲ್ಪನೆ. ಈಗಾಗಲೇ ನವೀನ್ ಹೇಳಿದ್ರು, ಇದು ಒಂದು ಸ್ಕೀಮ್ ಅಲ್ಲ ಅಂತ, ಇದು ಯೋಜನೆ ಅಲ್ಲ, ಒಂದು ಆಕ್ಟ್. ಈಗಾಗಲೇ ಉಲ್ಲೇಖ ಮಾಡಿದಂತ 4 ಬಹಳ ಪ್ರಸ್ತಾವಿತ ಆಕ್ಟ್ಗಳು ಇವತ್ತು, ಅದು ಫುಡ್ ಸೆಕ್ಯೂರಿಟಿ ಆಕ್ಟ್ ಆಗಿರ್ಬೋದು ಅಥವಾ RTI ಇರ್ಬೋದು, ಇದೆಲ್ಲ ಒಂದು ಸ್ಕೀಮುಗಳಲ್ಲ. ಇವತ್ತು ನಾವು ಅತಿಶಯೋಕ್ತಿ ಏನಲ್ಲ, ಯಾಕಂದ್ರೆ ನಮಗೆ 400 ಸೀಟ್ ಬಂದ್ರೆ ಈ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇನೆ ಅಂತ ಹೇಳುವವರ ಮಧ್ಯೆ
ಒಂದು ಹೆಸರನ್ನ ಬದಲಾಯಿಸುವಂತದ್ದು ಬದಲಾಯಿಸುವ ದೊಡ್ಡ ವಿಷಯ ಅಲ್ಲ. ಆದ್ರೆ ನಾವು ಇವತ್ತು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. 2009ರಲ್ಲಿ ಈ ಒಂದು ಕಾಯ್ದೆಗೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನ ತಂದ್ರು. ಈ ರಾಷ್ಟ್ರದ ಪಿತಾಮಹನನ್ನ ಈ ಒಂದು ಸ್ಕೀಮಿಗೆ ಸೇರಿಸಿದ್ರು. ಇದರ ಉದ್ದೇಶಗಳು ಬಹಳ ಸ್ಪಷ್ಟವಾಗಿದೆ. ಇವತ್ತು ನಾವೇನು ಪ್ರತಿಭಟನೆ ಮಾಡ್ತೇವೆ, ನಾನು ನಮ್ಮ ಅಧ್ಯಕ್ಷರ ಹತ್ರ ಮಾತಾಡಿ ಬಂದ ಒಳಗೆ, ಇವತ್ತು ನಮ್ಮ ಪಂಚಾಯತಿನ ವಿರುದ್ಧ ಅಲ್ಲ ಇದು. ಈ ರಾಜ್ಯದಲ್ಲಿರುವಂತಹ 6,000, ಈ ದೇಶದಲ್ಲಿರ್ತಕ್ಕಂಥ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಗ್ರಾಮ ಪಂಚಾಯತ್ಗಳ ಒಂದು ಧ್ವನಿಯಾಗಿ ಈ ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಒಂದು ಪಂಚಾಯತಿನ ವಿರುದ್ಧ ಪ್ರತಿಭಟನೆ ಅಲ್ಲ, ನಮ್ಮ ಪಂಚಾಯತಿನ ಪ್ರತಿನಿಧಿಗಳು ಇವತ್ತು ಇದ್ದಾರೆ. ಒಂದು ಪಂಚಾಯತಿನ ಕೆಲಸ ಕಾರ್ಯಗಳ ಬಗ್ಗೆ ಇವತ್ತು ಆ ಹಣಗಳು ಲಭ್ಯ ಆಗ್ತಾ ಇಲ್ಲ. 15ನೇ ಹಣಕಾಸಿನ 25ನೇ 26ನೇ ಸಾಲಿನ ಸುಮಾರು ಬಹುಶಃ ಬೆಟ್ಟಂಪಾಡಿ ಗ್ರಾಮ ಪಂಚಾಯತಿ ಕೂಡ ಸುಮಾರು 50-60 ಲಕ್ಷ ಕ್ರಿಯಾ ಯೋಜನೆ ಮಾಡಿದ್ದೀರಿ ನೀವು. ಕೆಲವೊಂದು ಮುಂಗಡವಾಗಿ ವರ್ಕ್ ಮಾಡಿರ್ಬೋದು, ಯಾವುದೇ ವರ್ಕಿಗೆ ಇವತ್ತು ಹಣ ಇಲ್ಲ. ಈ ರಾಜ್ಯದ ಸುಮಾರು 12 ರಾಜ್ಯದಲ್ಲಿ ಸುಮಾರು 12,000 ಕೋಟಿ 15th ಫೈನಾನ್ಸ್ ಕಮಿಷನ್ ಕಾರ್ಯಕ್ರಮ ಹಣ ಏನು ಅನುದಾನ ಇದೆ, ಇನ್ನೂ ಕೂಡ ಇವತ್ತು ಬಿಡುಗಡೆ ಆಗಿಲ್ಲ. ಇದೆಲ್ಲವನ್ನು ನೀವು ಮಾಡ್ಬೇಕು ಸೆಂಟ್ರಲ್ ಗವರ್ಮೆಂಟ್. ಆದ್ರೆ ಇವತ್ತು ಈ ಕಾಯ್ದೆ ಇವತ್ತು ಬಂದಂತಹ ಉದ್ದೇಶ, ಇವತ್ತು ನಾವು ಈಶಾನ್ಯ ಕರ್ನಾಟಕದ ಭಾಗಗಳಲ್ಲಿ ನೋಡಿದಾಗ ಅವರು ಬೇರೆ ಬೇರೆ ಭಾಗಗಳಿಗೆ ಕೂಲಿ ಇಲ್ಲದೆ ವಲಸೆಯನ್ನು ಹೋಗ್ತಕ್ಕಂತ ಒಂದು ಸಂದರ್ಭಗಳಾಗ್ತದೆ. ಹಾಗೇನೆ ವಲಸೆ ಹೋದಾಗ ಒಂದು ಮನೆಯನ್ನ ಬಿಟ್ಟು ಇನ್ನೊಂದು ಕಡೆ ನಾವು ಹೋಗುವ ಸಂದರ್ಭದಲ್ಲಿ ಆ ಮನೆಯ ಆ ಪ್ರದೇಶದ ಎಲ್ಲವೂ ಕೂಡ ಅಲ್ಲಿ ನಿರ್ಜೀವಿಗಳಾಗ್ತದೆ. ತನ್ನ ಮನೆ ಮಠ ಮಕ್ಕಳನ್ನ ಕರ್ಕೊಂಡು ಇವತ್ತು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಈ ಭಾಗದಲ್ಲಿ ಡಾಮರ್ ಇರ್ಬೋದು ಅಥವಾ ಒಂದು ಚರಂಡಿ ತೆಗೆಯುವ ಸಂದರ್ಭಗಳಲ್ಲಿ ಆ ಪುಟ್ಟ ಪುಟ್ಟ ಮಕ್ಕಳು ಇಲ್ಲಿ ಬಂದು ಆ ಕೆಲಸದ ಜೊತೆ ಸೇರಿಕೊಳ್ತಾ ಇದ್ದಾರೆ. ಆದ್ರೆ ಅವರ ಆ ಜಾಗವನ್ನ, ಆ ಮೂಲ ಮನೆಯನ್ನ ಬಿಟ್ಟು ಇಲ್ಲಿ ಬರ್ತಾರೆ. ಅದಕ್ಕೆ ಇವತ್ತು ಮನಮೋಹನ್ ಸಿಂಗ್ ಸರ್ಕಾರ ಒಂದು ದೊಡ್ಡ ವಿಚಾರಗಳನ್ನ ಮಾಡಿತು. ಒಬ್ಬ ಮನುಷ್ಯನಿಗೆ ಅವರ ಜಮೀನಿನಲ್ಲಿ ಇರ್ಬೋದು, ಇನ್ನೊಂದು ಜಮೀನಿನಲ್ಲಿ ಇರ್ಬೋದು, 100 ದಿನ ಇವತ್ತು ಉದ್ಯೋಗವನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಆ ಭಾಗದಲ್ಲಿ ಮಾಡಬೇಕು. ಇದರಿಂದ ವಲಸೆ ಹೋಗುವುದು ತಪ್ತದೆ. ಅದರೊಟ್ಟಿಗೆ ಕೊಡ್ತಕ್ಕಂತ ಈ ಒಂದು ಅನುದಾನಗಳು ಕೂಡ ಬರೇ ಕೂಲಿ ಮಾತ್ರ ಅಲ್ಲ, ಅದರಲ್ಲಿ ಇವತ್ತು ಶಾಶ್ವತವಾಗಿ ಆ ಮಾಡ್ತಕ್ಕಂತ ಕೆಲಸ ಆ ಭಾಗಕ್ಕೆ ದೂರದರ್ಶಿತ್ವ ಯಾವತ್ತೂ ಪ್ರಯೋಜನ ಆಗ್ತಕ್ಕಂತ ಕೆಲಸಗಳಾಗಬೇಕು ಎನ್ನುವಂತ ದೃಷ್ಟಿಯಲ್ಲಿ ಮನಮೋಹನ್ ಸರ್ಕಾರ ಈ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿತ್ತು. ಆತ್ಮೀಯ ಬಂಧುಗಳೇ, ಇವತ್ತು ವಿಶೇಷವಾಗಿ ಇವತ್ತು ನವೀನ್ ರೈ ಹೇಳಿದ್ರು ಗ್ರಾಮ ವಿಕಸಿತ್ ಭಾರತದ ರಾಮ ಅಂತ. ಇವತ್ತು ಯಾಕೆ ಆ ರಾಮನನ್ನ ತರ್ತೀರಿ? ಇವತ್ತು ಗಾಂಧೀಜಿ ಹೆಸರು ಇಡೀ ವಿಶ್ವದಲ್ಲಿ ಅಜರಾಮರಾಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಿಂದ ಒಂದು ಗಾಂಧಿ ಹೆಸರಿಗೆ ನೀವು ಕೊಕ್ಕು ಕೊಟ್ಟಾಕ್ಷಣ ಅಥವಾ ನೀವು ತೆರವು ಮಾಡಿದಾಕ್ಷಣ ಮಹಾತ್ಮನ ಹೆಜ್ಜೆ ಗುರುತನ್ನ ಅಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಗಾಂಧೀಜಿಯ ಮೌಲ್ಯದಡಿ ಕಾಂಗ್ರೆಸ್ ಇವತ್ತು ಜನಾಂದೋಲನವನ್ನು ರೂಪಿಸ್ತಕ್ಕಂಥದ್ದು ಅತ್ಯಂತ ಒಳ್ಳೆಯ ಮೌಲ್ಯಯುತವಾದಂತಹ ಒಂದು ಕೆಲಸ. ಇವತ್ತು ನಮಗೆ ಹೆಸರಲ್ಲಿ ಏನಿಲ್ಲ, ನೀವು ಉಸಿರು ಬರಬೇಕು. ನೀವು ನಮ್ಮ ಹೆಸರನ್ನ ನೀವು ಕ್ಷೀರಸಾಗರ ಅಂತ ಹೇಳಿದ್ರೆ ಹೆಸರು ನನ್ನ ಕ್ಷೀರಸಾಗರ, ಆದ್ರೆ ಮನೆಯಲ್ಲಿ ಮಜ್ಜಿಗೆಗೂ ತತ್ವಾರ ಆಗ್ತದೆ. ಹೆಸರಲ್ಲಿ ಏನಿಲ್ಲ, ನೀವು ಉಸಿರು ಬರಬೇಕು. ಅದು ಇವತ್ತು ಪೂಜ್ಯ ಮಹಾತ್ಮ ಗಾಂಧಿಯವರ ಜಗತ್ತು ಆರಾಧನೆ ಮಾಡತಕ್ಕಂತ ಒಬ್ಬ ಪೂಜ್ಯ ಪಿತಾಮಹ ಮಹಾತ್ಮ ಗಾಂಧೀಜಿಯ ಹೆಸರನ್ನ ತೆಗೆದು ನಾಥೂರಾಮ್ ಗೋಡ್ಸೆಯನ್ನ ನೀವು ತಂದ್ರೆ ಇವತ್ತು ಜನ ಒಪ್ಪಲಿಕ್ಕಿಲ್ಲ, ಸಮುದಾಯ ಒಪ್ಪಲಿಕ್ಕಿಲ್ಲ, ಯಾವ ಪ್ರಜ್ಞಾವಂತ ನಾಗರಿಕ ಸಮುದಾಯ ಇವತ್ತು ಒಪ್ಪಲಿಕ್ಕಿಲ್ಲ. ಇವತ್ತು ವಿಶೇಷವಾಗಿ ಇವತ್ತು ಬಹಳ ಬದಲಾವಣೆಗಳ ಬಗ್ಗೆ ತಂದ್ರು. ಆಕ್ಚುಲಿ ಈ ಸ್ಕೀಮ್ ಅನ್ನ ರದ್ದು ಮಾಡಲಿಲ್ಲ. ಇವತ್ತು ಹೆಸರಿನ ಬದಲಾವಣೆಯ ಮೂಲಕ ಇವತ್ತು 25-26ನೇ ಸಾಲಿನಲ್ಲಿ ನೀವು 125 ದಿನ ಕೆಲಸ ಕೊಡ್ಬೋದು. ಆದ್ರೆ ಇಲ್ಲಿವರೆಗೆ ಇವತ್ತು ಕೇಂದ್ರ ಸರ್ಕಾರ 100ಕ್ಕೆ 100% ಕೂಲಿಯನ್ನು ಕೊಡ್ತಿತ್ತು. ಆದ್ರೆ ಇನ್ನು ಹಾಗಲ್ಲ, ಇನ್ನು ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಗ್ತದೆ. ಆ ಕೂಲಿಯನ್ನು ರಾಜ್ಯ ಸರ್ಕಾರ ಕೊಡಬೇಕು. ಮೊದಲು ಹಾಗಲ್ಲ. ಇವತ್ತು 60-40 ದಾಮಾಂಶದ ಆಧಾರದಲ್ಲಿ 60% ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಮೆಟೀರಿಯಲ್ಗೆ ಸಂಬಂಧಪಟ್ಟ ಹಾಗೆ 40% ಮೆಟೀರಿಯಲ್ ಅಲ್ಲಿ 60% ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಿತ್ತು. ಇದನ್ನು ಕೂಡ ಇನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಇದರ ಉದ್ದೇಶ ಈ ಸ್ಕೀಮನ್ನ, ಈ ಯೋಜನೆಯನ್ನ ಇವತ್ತು ಶಾಶ್ವತವಾಗಿ ನಿಲ್ಲಿಸ್ತಕ್ಕಂತ ಒಂದು ಹುನ್ನಾರ ಇವತ್ತು ನಮ್ಮನ್ನ ಆಳ್ತಕ್ಕಂತ ಇವರ ಮೇಲೆ ಇದೆ. ಇವತ್ತು ಮೋದಿ ಸರ್ಕಾರ ಇವತ್ತು ನಿಮ್ಗೆ ತುಂಬಾ ಕೆಲಸಗಳಿದೆ. ಇವತ್ತು ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಜನಸಾಮಾನ್ಯರಿಗೆ ಬೇಕಾಗಿ ಏನಾದ್ರೂ ಮಾಡಬಹುದು. ನೀವು ಬರೀ ಹೆಸರನ್ನ ಚೇಂಜ್ ಮಾಡಿ, ನೀವು ಅದರಲ್ಲಿ ಯಾವುದೇ ಸಾಧನೆಯನ್ನ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೀವು ಹೆಸರನ್ನ ಚೇಂಜ್ ಮಾಡಿದ್ದು, ಇದು ಮಹಾತ್ಮನ ಪಿತಾಮಹನ ಇವತ್ತು ಹೆಸರನ್ನ ಚೇಂಜ್ ಮಾಡಿದ್ದಲ್ಲ. ಇಡೀ ಈ ರಾಜ್ಯದ, ಈ ದೇಶದ, ಈ ಮಣ್ಣಿನ ನೆಲದಲ್ಲಿ ಇವತ್ತು ಮಣ್ಣನ್ನ ತನ್ನ ಜೀವನಕ್ಕೆ ಅರ್ಪಣೆ ಮಾಡತಕ್ಕಂತ ಕೋಟ್ಯಾಂತರ ಇವತ್ತು ರೈತಾಪಿ ಬಂಧುಗಳ ಹೆಸರನ್ನ ತಾವು ಚೇಂಜ್ ಮಾಡಿದ್ದೀರಿ. ಆ ರೈತಾಪಿ ಬಂಧುಗಳಿಗೆ ತಾವು ಅನ್ಯಾಯವನ್ನ ಮಾಡಿದ್ದೀರಿ. ಆ ದೃಷ್ಟಿಯಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು 100ಕ್ಕೆ 100% ಕೂಲಿಯನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಕೊಡುವುದರ ಮೂಲಕ ಇವತ್ತು ಏನು ಈ ಬೆಟ್ಟಂಪಾಡಿ ಗ್ರಾಮ ಪಂಚಾಯತಿಗೆ 15th ಫೈನಾನ್ಸ್
ಫಂಡ್ಸ್ ಅಲ್ಲಿ ಬರ್ತಕ್ಕಂಥ ಸುಮಾರು 50-60 ಲಕ್ಷ ರೂಪಾಯಿಯನ್ನ ತಾವು ಕೂಡಲೇ ಬಿಡುಗಡೆ ಮಾಡುವುದರ ಮೂಲಕ ಈ ರಾಜ್ಯದಲ್ಲಿ ಇರ್ತಕ್ಕಂಥ 6,250 ಗ್ರಾಮ ಪಂಚಾಯತ್ಗಳ ಇವತ್ತು ಕೂಲಿ, ಇವತ್ತು 15th ಫೈನಾನ್ಸ್ ಇವತ್ತು ಪ್ರಾಣಾಜ ಅಧ್ಯಕ್ಷರಿದ್ದಾರೆ, ಬೇರೆ ಬೇರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಇವತ್ತು ಆಕ್ಷನ್ ಮಾಡಿದೆ. ಇವತ್ತು ಮೋಸ್ಟ್ಲಿ ಜನವರಿ 16, ಫೆಬ್ರವರಿ 16 ಒಳಗೆ ನಮ್ಮೆಲ್ಲ ಈ ತಾಲೂಕಿನ ಗ್ರಾಮ ಪಂಚಾಯತ್ಗಳ ಆಯಸ್ಸುಗಳು ಮುಗ್ದು ಹೋಗ್ತದೆ, ಅದರ ಅವಧಿಗಳು ಮುಗ್ದು ಹೋಗ್ತದೆ. ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಮತ್ತೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಆಡಳಿತ ಬರ್ಬೋದು, ಆದ್ರೆ ಇವತ್ತು ನಮ್ಮನ್ನ ಇವತ್ತು ಆಯ್ಕೆ ಆದಂತಹ ನಮ್ಮ ಗ್ರಾಮ ಪಂಚಾಯತ್ನ ಮೆಂಬರ್ಗಳಿಗೆ ಯಾವುದೇ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮೆಲ್ಲರ ಒಕ್ಕೊರಲಿನ ಆಗ್ರಹ, ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಯಾರು ಈ ದೇಶದ ಏಕತೆ, ಅಖಂಡತೆ ಮತ್ತು ಸಾರ್ವಭೌಮತೆಗೆ ತನ್ನ ಜೀವವನ್ನು ಮುಡಿಪಾಗಿಟ್ಟವರು ಪೂಜ್ಯ ಮಹಾತ್ಮ ಗಾಂಧೀಜಿ, ಅವರ ಹೆಸರನ್ನ ತಾವು ಬದಲಾವಣೆ ಮಾಡಿದಿರಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರನ್ನ ಜನ ಬದಲಾವಣೆ ಮಾಡ್ತಾರೆ ಎನ್ನುವುದನ್ನು ಹೇಳುತ್ತಾ ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನವೀನ್ ರೈ ಮತ್ತು ಎಲ್ಲ ತಂಡಕ್ಕೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಮಹಾತ್ಮ ಗಾಂಧಿ ಕಿ. ನಮ್ಮ ಇಲ್ಲಿ ಬೆಟ್ಟಂಪಾಡಿ ಗ್ರಾಮ ಪಂಚಾಯತಿಯಲ್ಲಿ ರೈತ ಹಿತರಕ್ಷಣಾ ಎಂದು ರೈತರ ಬಗ್ಗೆ ಒಂದು ಹೋರಾಟ ಮಾಡಲಿಕ್ಕೆ ನವೀನ್ ರೈ ಅವರು ಮುತುವರ್ಜಿ ವಹಿಸಿ, ಇದಂದ್ರೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಆಗಬೇಕಿತ್ತು ಇಂಥ ಒಂದು ಕೆಲಸ. ಇಲ್ಲಿಂದ ಒಂದು ಉಂಟು ಮಾಡುವ ಅಂತ ನವೀನ್ ರೈಗಳು ಅದರ ಬಗ್ಗೆ ಒಂದು ಮುತುವರ್ಜಿ ವಹಿಸಿ ಶುರು ಮಾಡಿದ್ದಾರೆ. ಇದು ಭಾರತದಾದ್ಯಂತ ಹರಡಲಿ ಅಂತ ಹೇಳುವಂಥದ್ದು ನಾನು. ಯಾಕಂದ್ರೆ ಉದ್ಯೋಗ ಖಾತ್ರಿ, ಉದ್ಯೋಗ ನಿರ್ಮಾಣ ಮಾಡಲಿಕ್ಕೆ ಎಲ್ರಿಗೂ ನಮ್ಮ ಮನೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳು, ತೋಟ ಮಾಡುವಂಥದ್ದ ಅಲ್ಲ, ತೆಂಗು ನಡುವಂಥದ್ದ ಎಲ್ಲ ಕೆಲಸಗಳಿಗೆ ಉದ್ಯೋಗ ಖಾತ್ರಿಯಲ್ಲಿ ವ್ಯವಸ್ಥಿತವಾಗಿ ಒಂದು ಮುಂಚಿನ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಒಂದು ಒಳ್ಳೆ ಮಟ್ಟದಲ್ಲಿ ರಾಜೀವ್ ಗಾಂಧಿ ಅವರು ಇರುವಾಗಲೇ ಅವತ್ತಿಂದಲೇ ಇದು ಒಂದು ಶುರುವಾಗಿ ಹಂತದಲ್ಲಿ ಒಂದು ಒಳ್ಳೆ ಯೋಜನೆಯನ್ನು ನಿರ್ಮಾಣ ಮಾಡಿತು. ಈ ಯೋಜನೆಯನ್ನು ಹೆಸರು ಬದಲಾವಣೆ ಮಾಡಿ ಈಗಿನ ಕಾಂಗ್ರೆಸ್, ಈಗಿನ ಇದು ಮೋದಿ ಸರ್ಕಾರ ಹೆಸರು ಬದಲಾವಣೆ ಮಾಡಿ ಅದರಲ್ಲಿ 60% ಕೇಂದ್ರ ಸರ್ಕಾರ ಕೊಡುವ ಹಾಗೆ, 40% ಅನ್ನು ಪುನಃ ರಾಜ್ಯ ಸರ್ಕಾರ ಭರಿಸುವ ಹಾಗೆ. ಅಂದ್ರೆ ಎಲ್ಲಾ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯ ಒಳ್ಳೆ ಮಟ್ಟದ ಟ್ಯಾಕ್ಸ್ ಅನ್ನು ಕೇಂದ್ರಕ್ಕೆ ಭರಿಸ್ತದೆ. ಇಷ್ಟು ಒಳ್ಳೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಭರಿಸುವಂತ ಟ್ಯಾಕ್ಸ್ ಇಂದ ನಮಗೊಂದು ಉದ್ಯೋಗ ಖಾತ್ರಿಗೆ, ಒಂದು ಉದ್ಯೋಗ ಒದಗಿಸುವಂತ ಒಂದು ಕೆಲಸ ಕಾರ್ಯಕ್ಕೆ ಕೇಂದ್ರದಿಂದ ಅದನ್ನೂ ಭರಿಸಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಈ ವ್ಯವಸ್ಥೆಗೆ ನಾವು ಒಂದು ಅಡಚಣೆ ಮಾಡಿದಾಗೆ, ನಮ್ಮ ಕರ್ನಾಟಕದ ಒಂದು ಅಭಿವೃದ್ಧಿಯೂ ಕುಂಠಿತ ಆದಾಗೆ ಆಗ್ತದೆ ಎಲ್ಲ ವಿಷಯದಲ್ಲಿ ಸರ್. ಯಾಕಂದ್ರೆ ನಾನು ಹೇಳುವಂತದ್ದು ಮೋದಿ ಸರ್ಕಾರವ ಅಲ್ಲ ಮನಮೋಹನ್ ಸಿಂಗ್ ಸರ್ಕಾರವ ಯಾವುದು, ನಾವು ಯಾವ ಸರ್ಕಾರಕ್ಕೂ ನಾನು ದೂರುವಂತದ್ದಲ್ಲ. ಇದಂದ್ರೆ ಯಾರು ಮಾಡ್ತಾರೆ, ಈಗ ಮೋದಿಯವರೇ ಮೋದಿ ಸರ್ಕಾರವೇ ಇದನ್ನು ಮಾಡಿದಂಥದ್ದಲ್ಲ. ಹಾಗಾಗಿ ನಾವು ಅವರ ವಿರುದ್ಧ ರೈತರು ದಣಿವತ್ತು ಒಂದು ಪರಿಸ್ಥಿತಿ ಒದಗಿದೆ. ಯಾಕಂದ್ರೆ ನಮ್ಮ ಕಾಲ ಬುಡಕ್ಕೆ ರೈತರ ಎಲ್ಲಾ ಮೂಲ ಹಕ್ಕುಗಳನ್ನು ಕಿತ್ತುಕೊಳ್ಳುವಂತ ವ್ಯವಸ್ಥೆಯನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ಎಲ್ಲಾ ವ್ಯವಸ್ಥೆಯನ್ನು ಪ್ರೈವೇಟ್ಗಳಿಗೆ, ಅದಾನಿ ಅಂಬಾನಿ ಎಲ್ಲಾ ವ್ಯವಸ್ಥೆಗಳು, ಈ ಬಂದರ್ಗಳನ್ನು, ಪೋರ್ಟ್ಗಳನ್ನು, ಎಲ್ಲಾ ಕಂಪನಿಗಳನ್ನು ಎಲ್ಲವನ್ನು ಅದಾನಿ ಅಂಬಾನಿಗೆ ಈಗ ನಡೆಸುವಂತದ್ದೇ ಮೋದಿ ಸರ್ಕಾರ ಅಲ್ಲ, ಭಾರತ ಸರ್ಕಾರವನ್ನು ಕಾರ್ಪೊರೇಟ್ ಸಂಸ್ಥೆಗಳು ನಡೆಸುವ ರೀತಿಯೇ ಆಗಿದೆ ಎಲ್ಲ ವ್ಯವಸ್ಥೆಗಳು. ಹಾಗಾಗಿ ನಮ್ಮ ರೈತರ ಬದುಕನ್ನು ದುಸ್ತರ ಮಾಡುವಂತಹ ಸ್ಥಿತಿಗೆ ಮೋದಿ ಸರ್ಕಾರ ಬಂದು ನಿಂತಿದೆ. ಮೋದಿ ಸರ್ಕಾರ ಬರುವ ಮೊದಲು ಹೇಳ್ತಾ ಇದ್ರು, ನಾವು ನಿಮಗೆ ರೈತರಿಗೆ ಒಳ್ಳೆ ಕೆಲಸ ಮಾಡ್ತೇವೆ ಅಂತ ಹೇಳಿಕೊಂಡು ನಮ್ಮ ಹಕ್ಕನ್ನೇ ಮುರಿಲಿಕ್ಕೆ ಪ್ರಯತ್ನ ಮಾಡಿದ್ರು. 1 ವರ್ಷ ನಾವು ಡೆಲ್ಲಿಯಲ್ಲಿ ಹೋರಾಟ ಮಾಡಿದ್ವಿ. 1 ವರ್ಷ ನಿರಂತರ ಟಿಕಾಯಿತ್ರರ ನೇತೃತ್ವದಲ್ಲಿ ರೈತರು ನಾವು ಕೂತು ನಿರಂತರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು, ನೀರು ಬರದಾಗೆ ಮಾಡಿದ್ರು, ಊಟ ವ್ಯವಸ್ಥೆ ಹಾಳು ಮಾಡಿದ್ರು. ಎಷ್ಟು ಮಳೆ ಗಾಳಿ ಬಿಸಿಲೆನ್ನದೆ ನಾವು ಅಲ್ಲಿ ಕೂತ್ವಿ, 1 ವರ್ಷ ಕೂತ್ವಿ. ಆದ್ರೂ ನಮ್ಮ ಹೋರಾಟವನ್ನು ಅವರಿಗೆ ಮುರಿಲಿಕ್ಕೆ ಆಗ್ಲಿಲ್ಲ. ನಮ್ಮ ಹೋರಾಟ ನಿರಂತರ ಆದ ಕಾರಣ ಲಾಸ್ಟಿಗೆ ಮೋದಿಯವರು ಕೈ ಮುಗಿದು ನಮ್ಮ ಇದನ್ನು ಹಿಂದೆ ತಗೊಳ್ತಾರೆ ಅಂತ ಹೇಳಿದ್ರು. ಆದ್ರೂ ಅದನ್ನು ಪೂರ್ತಿಯಾಗಿ ಇಷ್ಟರವರೆಗೆ ಕಾನೂನನ್ನು ಹಿಂದೆ ತಗೊಳ್ಳಿಲ್ಲ ಅವರು. ಇದಕ್ಕೆ ನಾವು ಹೇಳುವಂತದ್ದು ಎಲ್ಲಾ ರೈತರು ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋರಾಟಗಳು ಮಾಡಬೇಕು, ನಿರಂತರ ನಿರ್ಣಯಗಳನ್ನು ಮಾಡಬೇಕು. ಒಂದು ವ್ಯವಸ್ಥೆಯನ್ನು ಸರಿ ಮಾಡಿ ರೈತರು ಒಗ್ಗಟ್ಟಾಗಿ ನಿಂತರೆ ಮಾತ್ರ ವ್ಯವಸ್ಥೆಗಳು ಸರಿಯಾಗುವುದು. ನಾವಂದ್ರೆ 90% ಜನ ರೈತರೇ ಇರುವಂತಹದ್ದು. ಎಲ್ಲ ಕರ್ನಾಟಕದಲ್ಲಿ ಇರುವಂತದ್ದು 90% ಜನ, ಇಡೀ ಭಾರತದಲ್ಲೇ ಸಾಧಾರಣ 90% ಜನಗಳೇ ರೈತರೇ ಇರುವಂತದ್ದು. ರೈತರಿಂದ ನಾವು ರೈತರು ದುಡಿದ್ರೆ ಮಾತ್ರ ಎಲ್ಲಾ ವ್ಯವಸ್ಥೆಗಳು ಸರಿಯಾಗುವಂತದ್ದು. ರೈತರಿಂದಲೇ ಹೈಯೆಸ್ಟ್ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗುದು. ನಾವು ಬೆಳಿಗ್ಗೆ ನೋಡಿ ಟೂತ್ ಪೇಸ್ಟ್
ಇಂದ ಟ್ಯಾಕ್ಸ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ರಾತ್ರಿ ಗುಡ್ ನೈಟ್ ಅಲ್ಲೂ ಟ್ಯಾಕ್ಸ್ ಕಟ್ತೇವೆ. ನಮಗೆ ಸಿಗುವಂತದ್ದು ಏನಿದೆ, ನಾವು ಎಲ್ಲಾ ಸಾಮಾನುಗಳಲ್ಲಿ ಕಾಲೊಂದು ಮನೆಯಿಂದ ಹೊರಗಿಟ್ರೆ ಸಾಕು ಟ್ಯಾಕ್ಸ್ ಕಟ್ಟಲಿಕ್ಕೆ ಶುರು. ನಾವು ಇಷ್ಟು ಟ್ಯಾಕ್ಸ್ ಕಟ್ಟಿ ಕಟ್ಟಿ ನಮ್ಮ ವ್ಯವಸ್ಥೆಯನ್ನು ಹಾಳು ಮಾಡಿ ಹಾಕಿದ್ದಾರೆ ಎಲ್ಲ ವ್ಯವಸ್ಥೆ. ನಾವು ಇನ್ನೂ ಒಗ್ಗಟ್ಟಾಗದಿದ್ರೆ ನಮ್ಮ ವ್ಯವಸ್ಥೆ ಹಾಳಾಗ್ತದೆ. ನಾವೆಲ್ಲರೂ ರೈತರು, ಕಾರ್ಮಿಕರು, ನಾಗರಿಕರು ಎಲ್ಲರೂ ನಾವು ಒಗ್ಗಟ್ಟಾಗುವ, ಎಲ್ಲ ವ್ಯವಸ್ಥೆಗಳು ಒಗ್ಗಟ್ಟಾಗಿ ನಾವು ನಮ್ಮ ಹಕ್ಕನ್ನು ನಾವು ಕೇಳುವಂತ ಹೇಳುವಂತದ್ದು. ಇದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟಗಳನ್ನು ಸ್ಟಾರ್ಟ್ ಮಾಡಬೇಕು. ಈ ನವೀನ್ ರೈ ಅವರು ಒಳ್ಳೆ ಒಂದು ಹೋರಾಟಗಳನ್ನು ಶುರು ಮಾಡಿದ್ದಾರೆ. ಒಂದು ತಾರ್ಕಿಕ ಹಂತಕ್ಕೆ ಮುಟ್ಲಿ ಅಂತ ನಾವೆಲ್ಲ ಕೇಳುವಂತದ್ದು. ಇದರ ಬಗ್ಗೆ ನೀವು ಕಾಂಗ್ರೆಸ್ನವರು ಒಳ್ಳೆ ಒಂದು ಯೋಜನೆಯನ್ನು ರೆಡಿ ಮಾಡಿ, ಇನ್ನು ನಾವು ಸಹ ನಿಮಗೆ ಬೆಂಬಲವಾಗಿ ರೈತ ಸಂಘದವರು ಬೆಂಬಲವಾಗಿ ನಿಲ್ತೇವೆ. ಈ ಹೋರಾಟಕ್ಕೆ ರೈತರು ಹೋರಾಟ ಮಾಡುವ ಯಾವ ವಿಷಯಕ್ಕೂ ರೈತರ ಹಕ್ಕಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿಕೊಂಡು ನಿಮಗೆ ನನ್ನ ಮಾತನ್ನು ಮುಗಿಸಿ ನನ್ನ ಜೈ ಹಿಂದ್, ಜೈ ಕರ್ನಾಟಕ. ನಾವೆಂಬ ಎಲ್ಲ ದೇವರನ್ನು ಸ್ಮರಿಸುತ್ತಾ ಇವತ್ತು ರೈತ ಹಿತರಕ್ಷಣಾ ವೇದಿಕೆ, ಅದೇ ರೀತಿ ರೈತ ಧ್ವನಿ ಪುತ್ತೂರು, ರೈತ ಸಂಘ, ಹಸಿರು ಸೇನೆ ಅವರ ಮುಖಾಂತರ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಕೂಡ ಒಟ್ಟಿಗೆ ಸೇರಿಕೊಂಡು ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮಾನ್ಯ ನವೀನ್ ರೈ ಅವರ ಆತಿಥ್ಯದಲ್ಲಿ ಇದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನರೇಗಾ ಉದ್ಯೋಗ ಖಾತರಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಬದಲಾವಣೆ ಮಾಡಿದ ವಿಚಾರವಾಗಿ ನಾವು ಈ ಒಂದು ಬಗ್ಗೆ ಬಹಳ ಗಂಭೀರವಾಗಿ ಇದರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಬಾರದು. ಮಾನ್ಯ DK ಶಿವಕುಮಾರ್ KPC ಅಧ್ಯಕ್ಷರು, ಅದೇ ರೀತಿ ನಮ್ಮ ಸಿದ್ದರಾಮಯ್ಯನವರು ಸೂಚನೆ ನೀಡಿದ್ದಾರೆ. ಪ್ರತಿ ಗ್ರಾಮ ಮಟ್ಟದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನೀವು ಹಮ್ಮಿಕೊಳ್ಬೇಕಂತ ಸೂಚನೆ ಕೂಡ ನೀಡಿದ್ದಾರೆ. ಅದರ ಪ್ರಥಮ ಹಂತವಾಗಿ ಇವತ್ತು ಪುತ್ತೂರಲ್ಲಿ ನಮ್ಮ ಬೆಟ್ಟಂಬಾಡಿ ಗ್ರಾಮದಲ್ಲಿ ನವೀನ್ ರೈ ವಲಯಾಧ್ಯಕ್ಷರಾದ ನವೀನ್ ರೈ ಆತಿಥ್ಯದಲ್ಲಿ ನಡೀತದೆ. ಈ ಒಂದು ಸಮಾರಂಭದ ಆತಿಥ್ಯವನ್ನು ವಹಿಸಿಕೊಂಡಂತ ನವೀನ್ ರೈ ಅವರೇ, ಪಂಚಾಯತ್ ಸದಸ್ಯರಾಗಿರುವಂತಹ ಮಾಲಿಂಗನಾಯ್ಕರವರೇ, ಮೊಯ್ದ್ರವರೇ, ಸುಮಲತನವರೇ, ಲಲಿತಾ ಚಿದಾನಂದರವರೇ ಹಾಗೂ ಎಲ್ಲ ನಮ್ಮ ಬೆಟ್ಟಂಬಾಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಹಾಗೆ ನಮ್ಮ ರಾಜ್ಯದ ಸಂಯೋಜಕರಾಗಿರುವಂತಹ ನೂರುದ್ದೀನ್ ಸಾಲ್ಮರ್ ಅವರೇ, ಅದೇ ರೀತಿ ರೈತ ಸಂಘದ ಮುಂಚೂಣಿ ಘಟಕದ ಅಧ್ಯಕ್ಷರಾಗಿರುವಂತಹ ರೂಪೇಶ್ ಶಾಲಿಮಾರ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ನಮ್ಮ ರೈತ ಮಿತ್ರರೇ ಹಾಗೂ ಪಕ್ಷದ ಎಲ್ಲ ಬಂಧುಗಳೇ, ಇವತ್ತು ರೈತ ಧ್ವನಿ ಮೂಲಕ, ನಮ್ಮ ರೈತ ಹಿತರಕ್ಷಣಾ ಮೂಲಕ ಯಾಕೆ ನಾವು ಕಾಂಗ್ರೆಸ್ ಕೂಡ ಸೇರ್ಕೊಳ್ಬೇಕಂದ್ರೆ, ಮಹಾತ್ಮ ಗಾಂಧೀಜಿ ಅವರು ಇಡೀ ವಿಶ್ವದಲ್ಲಿ ಒಂದು ಗೌರವವನ್ನು ಕೊಟ್ಟು ಇಡೀ ವಿಶ್ವವೇ ಅವರ ಅನುಸಾರ ಮಾಡುವಂತ ಒಂದು ಪ್ರಮೇಯ ಇದೆ. ಆ ಮಟ್ಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನರೇಗಾದಲ್ಲಿ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ನಾನು ಹೇಳ್ಪಡ್ತಾರೆ, ನೀವು ಯಾವುದೇ ರೀತಿಯ ಹೆಸರನ್ನು ಇಡಿ, ರಾಮಜಿ ಇಡಿ ಅಥವಾ ಕೃಷ್ಣನದ ಇಡಿ ಅಥವಾ ಸೀತಾದೇವಿಯದ ಇಡಿ, ನಾವು ಅದಕ್ಕೆ ಯಾವುದೇ ವಿರೋಧ ಇಲ್ಲ. ಹೊಸ ಯೋಜನೆಯನ್ನು ಮಾಡಿ ಹೆಸರಿಡಿ. ಇದು ನಮ್ಮ ಯೋಜನೆಯನ್ನು ಮಾಡಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆಯುವುದು ಯಾಕೆ? ಅನೇಕ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಮನಮೋಹನ್ ಸಿಂಗ್ ಅಥವಾ ಕಾಂಗ್ರೆಸ್ ಸರ್ಕಾರದ ಇಂದಿರಾ ಗಾಂಧಿ ಅಥವಾ ರಾಜೀವ್ ಗಾಂಧಿ ಮಾಡಿದಂತಹ ಹೆಸರನ್ನು ಚೇಂಜ್ ಮಾಡಿಕೊಂಡು ಇರುವಂತಹ ಸರ್ಕಾರ, ನೀವು ಬದಲಾವಣೆ ಮಾಡುವ ಸರ್ಕಾರ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ನಾವು ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಮಹಾತ್ಮ ಗಾಂಧಿಯವರ ಹೆಸರನ್ನು ಮತ್ತೆ ಅದನ್ನು ಇಡೀ ಮರುಪುರ ಪರಿಶೀಲನೆ ಮಾಡಿ ನರೇಗಾ ಆದಂತ ಒಂದು ಒಳ್ಳೆ ಯೋಜನೆ ಸರ್ಕಾರದ ಪಾಪದವರಿಗೆ ಸಿಗಲಿ. ಯಾಕೆ ಸ್ವಾಮಿ ಅನ್ಯಾಯ ಮಾಡ್ತಿದ್ದೀರಿ? ಬಡವರ ಪಕ್ಷ ಬಡವರಿಗೆ ಯಾಕೆ ಅನ್ಯಾಯ ಮಾಡ್ತಿದ್ದೀರಿ? ನೋಡಿ, ನಮ್ಮ ಸಿದ್ದರಾಮಯ್ಯವರನ್ನು ನೋಡಿ, DK ನೋಡಿ ಕಲಿಯಿರಿ. ಕರ್ನಾಟಕದಲ್ಲಿ ಅತಿ ಬಡವರಿಗೆ ಕೂಡ ಪಂಚ ಗ್ಯಾರಂಟಿ ಯೋಜನೆಯೊಂದಿಗೆ ಮನೆ ಮನೆಗೆ ಒಂದು ತಲುಪುವಂತ ಯೋಜನೆಯನ್ನು ಮಾಡಿದಂತ ಮಾನ್ಯ ಪಕ್ಷದ ಹಿರಿಯ DK ಅವರು, ಸಿದ್ದರಾಮಯ್ಯ ನೋಡಿ, ಅವ್ರು ನೋಡಿದ್ದಾರ? ಬಿಜೆಪಿ ಅವರಿಗೆ ಅಥವಾ ಕಾಂಗ್ರೆಸ್ನವರಿಗೆ ಅಥವಾ ದಳದವರಿಗೆ ಅಂತ ನೋಡಿದಾರ? ಎಲ್ಲರಿಗೊಂದು ಸೌಲಭ್ಯ ಸಿಗುವಾಗೆ ಮಾಡಿದ್ದಾರೆ. ಪುತ್ತೂರಲ್ಲಿ ನೋಡಿ, ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರು ಎಷ್ಟು 2008 ಕೋಟಿಗೂ ಮಿಕ್ಕಿ ಪುತ್ತೂರಿನಾದ್ಯಂತ ಅನೇಕ ಯೋಜನೆಗಳನ್ನು ತಂದು ಯಾರು ನಿಲುಕದಂತ ಕರ್ನಾಟಕದಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಸ್ಥಾಪಿಸಿದ ಏಕೈಕ ಶಾಸಕ ಅಂದರೆ ಅದು ಮಾನ್ಯ ಅಶೋಕ್ ಕುಮಾರ್ ಅವರು. ಆ ಮುಖಾಂತರವಾಗಿ ಅವರು ನೋಡಿ, ಯಾವುದೇ ನಮ್ಮ ದಿನದಲ್ಲಿ ಈಗ ಕೊಡಿದ್ದೆ ನಾವು ಹೋಗಿ ಬಂದದು, ದಿನದಲ್ಲಿ 300-500 ಜನ ಅವರ ಹತ್ತಿರ ಬರ್ತಾರೆ. ಅವರೇನು ಜಾತಿ ಕೇಳ್ತಾರ ಅಥವಾ ಏನೋ ಪಕ್ಷ ಕೇಳ್ತಾರ? ಯಾವುದೇ ರೀತಿಯ ಬಡವರಾದ್ರೂ ಸಾಕು, ಬಡವರಿಗೆ ಯೋಜನೆ ಮಾಡಿ. ನೀವು ಯಾಕೆ ಮತ್ತೆ ಮಹಾತ್ಮ ಗಾಂಧಿ ಅವರನ್ನು ನೀವು ಬದಲಾವಣೆ ಮಾಡ್ತೀರಿ? ನಿಮಗೆ ಮಾತ್ರ ಗಾಂಧೀಜಿ ಆಗುದಿಲ್ಲ, ಯಾರೋ ನಿಮಗೆ ನಾಥುರಾಮ್ ಗೋಡ್ಸಬೇಕು. ಒಂದು ಗಾದೆ ಇತ್ತು. ಯಾಕಂದ್ರೆ ಒಂದು ಮನೆಯಲ್ಲಿ ತಂದೆ ಬಹಳವಾಗಿ ಮಕ್ಕಳನ್ನು ಕಲಿಸಿ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಲಕ್ಷ ಅವರಿಗೆ ಡೊನೇಷನ್ ಕೊಟ್ಟು ಒಂದು ಅವರಿಗೆ ಕೆಲಸ ತೋರಿಸಿಬಿಟ್ಟು
ನಿಂತದ್ದು ಮಹಾತ್ಮ ಗಾಂಧೀಜಿಯವರು. ಅವರ ಹೆಸರನ್ನು ಯಾಕೆ ತೆಗೆಯುವುದು? ನೀವು ಹೆಸರನ್ನು ತೆಗಿಬಹುದು, ಆದ್ರೆ ಮಹಾತ್ಮ ಗಾಂಧೀಜಿಯಾಗಿ ಇರ್ತಾರೆ. ದಯವಿಟ್ಟು ನೀವು ಆ ಒಂದು ಮರುಪರಿಶೀಲನೆ ಮಾಡಿ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಅವರ ಹೆಸರನ್ನು ಮರುಜೋಡಿಸಬೇಕಾಗಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ವಿನಂತಿ ಮಾಡ್ತಿದ್ದೇವೆ. ಇದನ್ನು ಪುತ್ತೂರಿನ ಎಲ್ಲ ಗ್ರಾಮ ಪಂಚಾಯತ್ ವಠಾರದಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಳ್ತಿದ್ದೇವೆ. ನಮಗೆ ಜಿಲ್ಲೆಯಿಂದ ರಾಜ್ಯದಿಂದ ಸೂಚನೆ ಬಂದಿದ್ದಾರೆ. ಇದಕ್ಕೆ ಶಾಸಕರು ಕೂಡ ಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಇಂಥ ಯೋಜನೆಗಳನ್ನು ನೀವು ಬಿಟ್ಟು ಬಿಡಿ. ಇಂಥ ಯೋಜನೆಗೆ ನಮಗೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗ್ತಿದ್ದೇವೆ. ಧಿಕ್ಕಾರ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು. ಹಾಗೆ ಹಲವು ವಿಶಿಷ್ಟ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗುವಂತಹ ಒಂದು ಗ್ರಾಮ ಇದ್ರೆ ಅದು ಬೆಟ್ಟಂಪಾಡಿ ಅಂತ ಹೇಳಿ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನವೀನ್ ರೈ ಅವರ ನೇತೃತ್ವದಲ್ಲಿ ನೆಹರೂರವರ ವಿಚಾರಧಾರೆಗಳ ಬಗ್ಗೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಆ ಮೂಲಕ ತಾಲೂಕಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿಗೆ ನಾವು ಜೋಡಣೆಯನ್ನು ಮಾಡಿದ್ದೇವೆ. ಜವಾಹರ್ಲಾಲ್ ನೆಹರೂರವರು ನಮ್ಮ ಭಾರತದ ಪ್ರಪ್ರಥಮ ಪ್ರಧಾನಿಯಾಗಿ ಈ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಮೂಲ ಕಾರಣರಾದಂತಹ ಪ್ರಧಾನಿಯಾಗಿದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವವನ್ನು ವಹಿಸಿದವರು ಮಹಾತ್ಮ ಗಾಂಧೀಜಿ. ಆ ಮಹಾತ್ಮ ಗಾಂಧೀಜಿಯ ನೇತೃತ್ವದಿಂದ ಅಹಿಂಸಾ ಚಳವಳಿಯ ಕಾರಣ ಭಾರತೀಯರಾದ ನಾವೆಲ್ಲರೂ ಅಂದಿನ ನಮ್ಮ ಹಿರಿಯರು ಸೇರಿದ ಅವರ ಬಲಿದಾನಗಳ ಪರಿಣಾಮವಾಗಿ ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ಮಹಾತ್ಮ ಗಾಂಧಿಯವರನ್ನು ಕೊಲ್ಲುವಂತಹ ಒಂದು ವ್ಯವಸ್ಥೆ ಕೂಡ ಆಯಿತು. ಆದರೆ ಮಹಾತ್ಮ ಗಾಂಧಿಯವರನ್ನು ಏನು ಕಟುಕರು ಕೊಲೆ ಮಾಡಿದ್ರು ಕೂಡ ಅವರನ್ನು ಈ ಭಾರತ ದೇಶದ ಮಕ್ಕಳು ಯಾರು ಕೂಡ ಮರೆತಿಲ್ಲ. ಅವರ ಗುಣಗಾನವನ್ನು ಮಾಡುತ್ತಾ ಅವರ ಆದರ್ಶದಲ್ಲಿ ಬಾಳುತ್ತಾ ಇರ್ಬೇಕಾದ್ರೆ ಅವರ ಈ ಕೋಟ್ಯಾಂತರ ಭಾರತೀಯರ ಹೃದಯ ಸಾಮ್ರಾಜ್ಯದಿಂದ ಮಹಾತ್ಮ ಗಾಂಧಿ ಅವರನ್ನು ಅಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅದರ ನಂತರ ಮಹಾತ್ಮ ಗಾಂಧೀಜಿ ಅವರ ಏನು ವಿರೋಧ ಮಾಡ್ತಿರುವಂತಹ ವ್ಯಕ್ತಿಗಳು ಅಧಿಕಾರಕ್ಕೆ ಬಂದಾಗ ಅವರು ಪ್ರಪ್ರಥಮವಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದೊಂದು ನಗರದ ಹೆಸರುಗಳನ್ನು ಚೇಂಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವನ ಅಹಮದಾಬಾದ್ ಇರ್ಬೋದು, ಅಲಹಾಬಾದ್ ಇರ್ಬೋದು, ಬೇರೆ ಬೇರೆ ನಾನು ಪ್ರತ್ಯೇಕವಾಗಿ ಉಲ್ಲೇಖ ಮಾಡುವುದಿಲ್ಲ. ಆದ್ರೆ ಆ ಹೆಸರುಗಳನ್ನು, ನಗರಗಳ ಹೆಸರುಗಳನ್ನು ಯಾಕೆ ಅವರು ಚೇಂಜ್ ಮಾಡಿದ್ರು ಅಂತ ಹೇಳಿದ್ರೆ ಕೋಮು ಧ್ರುವೀಕರಣ ಮಾಡುವಂತ ಉದ್ದೇಶದಿಂದ ಅದನ್ನು ಚೇಂಜ್ ಮಾಡಿದ್ರೆ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾಗಿ ಆ ಹೆಸರನ್ನು ಅವರು ಚೇಂಜ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಹೆಸರನ್ನು ಚೇಂಜ್ ಮಾಡಿದಾಗ ಮತ್ತೊಂದು ಸಮುದಾಯದವರು ನಮ್ಮೊಟ್ಟಿಗೆ ಇರ್ತಾರೆ. ಯಾಕಂದ್ರೆ ಭಾವನೆಗಳಲ್ಲಿ ಚೆಲ್ಲಾಟವಾಡುತ್ತಾ ಬಂದಂತ ಒಂದು ಪಕ್ಷ ಇದ್ರೆ ಅದು ಬಿಜೆಪಿ ಪಕ್ಷ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗೇನ್ ಮಾಡಿದ್ರು, ಮಹಾತ್ಮ ಗಾಂಧಿಯನ್ನು ಹಂತ ಹಂತವಾಗಿ ಗೊಂದು ಹಾಕಿದಂತಹ ಆ ವ್ಯಕ್ತಿಗಳಿಗೆ ಸಹಕಾರ ಕೊಡುವಂತಹ ವ್ಯಕ್ತಿಗಳು ಮಹಾತ್ಮ ಗಾಂಧೀಜಿಯವರ ಹೆಸರಿರುವಂತಹ ಒಂದು ಉದ್ಯೋಗ ಖಾತ್ರಿ ಯೋಜನೆ. ಈಗ ನಮ್ಮ ಮೊಹಮ್ಮದ್ ಬಡಗುನ್ ಅವರು ಬಹಳ ಸುಂದರವಾಗಿ ಹೇಳಿದ್ರು. ಯಾಕಂದ್ರೆ ಅದೊಂದು ಯೋಜನೆ ಅಲ್ಲ, ಅದೊಂದು ಆಕ್ಟ್, ನಮ್ಮ ಹಕ್ಕು. ನಮ್ಮ ಹಕ್ಕಿನ ಮೂಲಕ ಈ ಭಾರತದ ಈ ನಾಡಿನ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು ರೈತನಿಗೆ ಬೇಕಾದಂತ ಎಲ್ಲಾ ಅವಕಾಶಗಳು ಆ ಉದ್ಯೋಗ ಖಾತ್ರಿ ಯೋಜನೆಗಳ ಮೂಲಕ ಇದೆ. ಅದು ಹಟ್ಟಿ ಇರಬಹುದು, ದನಕರಗಳು ಇರುವ ವಿಚಾರ ಇರಬಹುದು, ಪಂಪ್ ಸೆಟ್ ಇರಬಹುದು, ನೀರಾವರಿ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳು ಇರಬಹುದು. ಅದರ ಮೂಲಕ ಉದ್ಯೋಗ ಖಾತ್ರಿ ಯೋಜನೆಗಳ ಮೂಲಕ ಆ ರೈತ ಒಂದು ವ್ಯವಸ್ಥೆ ರೀತಿಯಾಗಿ ತನ್ನ ಬೆಳೆಗಳನ್ನು ಬೆಳೆದು ಈ ನಾಡಿಗೆ ಅನ್ನವನ್ನು ಕೊಡುವಂತ ಕೆಲಸ ಕಾರ್ಯವನ್ನು ಬಹಳ ಸುಲಭವಾಗಿ ಮಾಡುತ್ತಿದ್ದ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಆ ಒಂದು ದ್ವೇಷದಿಂದ ಅವರ ಹೆಸರನ್ನು ಕಿತ್ತು ಹಾಕಿ ಮತ್ತೊಂದು ಹೆಸರನ್ನು ಜೋಡಣೆ ಮಾಡಿ ಅದರಲ್ಲಿರುವಂತಹ ಒಂದು ವ್ಯವಸ್ಥೆಯನ್ನು ಅವರು ಈಗಾಗಲೇ ಹೇಳಿದ್ರು ನಮ್ಮ ನವೀನ್ ರವರು. ಹೇಗೆ ಯಾಕಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ ಇಷ್ಟು, ಸ್ಟೇಟ್ ಗವರ್ಮೆಂಟ್ಗೆ ಇಷ್ಟು, ಯಾಕಂತ ಹೇಳಿದ್ರೆ ಅನುದಾನಗಳು ಅದನ್ನು ವಿಂಗಡಣೆ ಮಾಡುವ ಮೂಲಕ, ಯಾಕಂದ್ರೆ ಯಾವುದೇ ಒಂದು ಕ್ಷೇತ್ರಕ್ಕೆ ಅದನ್ನ ಅನುದಾನ ವಿಂಗಡಣೆ ಆದಾಗ ಅದು ಖಂಡಿತವಾಗಿ ಆ ಯೋಜನೆ ಜಾರಿಗೆ ಬರುವುದು ತಡವಾಗ್ತದೆ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿದಾಗ ಅದಕ್ಕೆ ಬೇಕಾದಂತ ಸಂಪೂರ್ಣ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದರೆ ಅದು ಸರಾಗವಾಗಿ ಆಗ್ತದೆ. ರಾಜ್ಯ ಸರ್ಕಾರಕ್ಕೆ ಜೋಡ ಮಾಡಿದಾಗ ಅದು ಸೆಂಟ್ರಲ್ ಗವರ್ಮೆಂಟ್ ಕೊಡ್ಲಿ, ಸ್ಟೇಟ್ ಗವರ್ಮೆಂಟ್ ಕೊಡ್ಲಿ ಅಂತೇಳಿ ಕಚ್ಚಾಟದಲ್ಲೇ ಏನಾಗ್ತದೆ ಅಂದ್ರೆ ಆ ಯೋಜನೆ ರದ್ದುಗೊಳ್ತದೆ. ಅವರಿಗೆ ಬೇಕಾದ್ದು ಅಷ್ಟೇ, ಆ ಯೋಜನೆ ರದ್ದಾಗಬೇಕು. ಭಾರತದ ಆ ಏನು ಅಂತ ಹೇಳಿದ್ರೆ ಆ ಬೆನ್ನೆಲುಬಾದಂತ ರೈತನಿಗೆ ಸಿಕ್ಕುವಂತ ಅವಕಾಶಗಳು ಇಲ್ಲದಾಗ್ಬೇಕು. ಮತ್ತು ಈ ಏನು IT-BT ಕಂಪನಿಗಳು, ಅದಾನಿಗಳು, ಅಂಬಾನಿಗಳು, ನಿಮ್ಗೆ ಗೊತ್ತಿರ್ಬೋದು, ಬ್ಯಾಂಕ್ಗಳನ್ನು ಏನು ರಾಷ್ಟ್ರಕ್ಕೆ ಅವರೇನು ಮಾಡಿದ್ರು,
ಒಂದೊಂದು ಬ್ಯಾಂಕ್ ಅನ್ನು ಕೂಡ ಸೋಲುತ್ತಿರುವಂತಹ ಬ್ಯಾಂಕ್ಗಳೊಟ್ಟಿಗೆ ನಮ್ಮ ವಿಜಯ ಬ್ಯಾಂಕ್ ಇರ್ಬೋದು, ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಇದೆಲ್ಲವನ್ನು ಕೂಡ ಸೋಲುತ್ತಿರುವ ಬ್ಯಾಂಕ್ಗಳಿಗೆ ಅವರು ಅಡವು ಮಾಡಿದ್ರು. ನಂತರ ಏನ್ ಮಾಡಿದ್ರು, ನಮ್ಮ ವಿಮಾನ ನಿಲ್ದಾಣಗಳಿಗೆ ಅದಾನಿ ಅಂಬಾನಿಗರಿಗೆ ಮಾರಾಟ ಮಾಡಿಬಿಟ್ರು. ಪ್ರತಿಯೊಂದು ಕ್ಷೇತ್ರವೂ ಕೂಡ ಕೈಗಾರಿಕೆಗಳು ಕೂಡ ಇವತ್ತು ಏನು ಖಾಸಗಿಗಳ ಒಂದು ಅವರ ಕೈಯಲ್ಲಿದೆ. ಬಡ ಬಗ್ಗರಿಗೆ, ರೈತರಿಗೆ ಅದರಲ್ಲಿ ಬೇಕಾದಂತ ಅವಕಾಶಗಳು ಸಿಕ್ಕುವುದಿಲ್ಲ. ಈಗ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆಯುವುದರ ಮೂಲಕ ಆ ಯೋಜನೆಯನ್ನು ಒಂದು ಇಂಡೈರೆಕ್ಟ್ ಆಗಿ ರದ್ದು ಮಾಡಲಿಕ್ಕೆ ಹೋಗುತ್ತಿರುವಂತಹ ವಿಚಾರದಲ್ಲಿ ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ನ ಮೂಲಕ ನಮ್ಮ ಈ ಭಾಗದಲ್ಲಿ ನಮ್ಮ ಹೋರಾಟ ರೈತ ಸಂಘದ ಮೂಲಕ, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಮೂಲಕ ಆರಂಭವಾಗಿದೆ. ಬಹಳಷ್ಟು ಉತ್ಸಾಹದಿಂದ ಈ ಭಾಗದ ಎಲ್ಲ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು ಸೇರಿದ್ದೀರಾ. ಇದರಿಂದಾಗಿ ನಾವೆಲ್ಲರೂ ನಮ್ಮ ಇಲ್ಲಿ ಆರಂಭವಾದಂತಹ ಈ ಚಳವಳಿ ನಮ್ಮ ತಾಲೂಕಿನಿಂದ ರಾಜ್ಯದ ಮಟ್ಟಕ್ಕೆ ರಾಜ್ಯದವರೆಗೆ ವಿಸ್ತರಿಸಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಬೇಕು ಎಂದು ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಇವತ್ತಿನ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿಕೊಂಡಂತ ನನ್ನ ಆತ್ಮೀಯರಾದಂಥ ನವೀನ್ ರಶೀಲರ್ಕರವರೇ, ನಮ್ಮ ಖ್ಯಾತ ವಕೀಲರಾದಂಥ ನೂರುದ್ದೀನ್ ಸಾಲ್ಮರ್ ಅವರೇ, ಬ್ಲಾಕಿನ ಅಧ್ಯಕ್ಷರು, ಯುವ ಹೊಂದಾಳು, ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಕೃಷ್ಣ ಪ್ರಸಾದ್ ಆಳ್ವರವರೇ, ಇಲ್ಲಿ ಸೇರಿದಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಬಂಧು ಭಗಿನಿಯರೇ, ನಾನೆಂದು ತುಂಬ ಮಾತಾಡುವುದಿಲ್ಲ. ಯಾಕೆಂದರೆ ನಾನು ನಿಮ್ಮಾಗಿ ಶಾಲೆಗೆ ಕಾಲೇಜಿಗೆ ಹೋಗಿ ಓದಿದವನಲ್ಲ. ಮೂರು ತಿಂಗಳು ಸಾಕ್ಷರತೆಯಲ್ಲಿ ಓದಿದವನು ನಾನೊಬ್ಬ. ರೈತರ ಪರವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ರೈತ ಪರವಾಗಿ ಮಾಡುವಂಥ ಪ್ರತಿಭಟನೆ ಅಂದರೆ ಈ ರೈತರಿಗೆ ಮಾತ್ರವಲ್ಲ ಅದು ಪ್ರಯೋಜನ ಆಗುವುದು, ಬಡ ಕೂಲಿ ಕಾರ್ಮಿಕರಿಗೂ ಕೂಡ. ರೈತರು ಸರಿಯಾದ ಬೆಳೆಯನ್ನು ಬೆಳೆದು ಅದಕ್ಕೆ ಸರಿಯಾದ ಹಕ್ಕು ಸಿಕ್ಕಿದರೆ ಬಡವರಿಗೆ ಕೂಡ ಅದರಲ್ಲಿ ಪ್ರಯೋಜನ ಆಗ್ತದೆ. ಇಂತಹ ಕಾರ್ಯಕ್ರಮ ಇನ್ನು ಮುಂದೆಯೂ ನಡೆಯಬೇಕು. ಈ ಪಂಚಾಯತ್ನಲ್ಲಿ ಹಲವಾರು ವಿಷಯಗಳು ಆಗ್ತಾ ಹೋಗ್ತಾ ಇದೆ, ಅದನ್ನು ಸರಿಪಡಿಸಬೇಕಾಗ್ತದೆ. ಇದಕ್ಕೆಲ್ಲ ನಾವು ಪ್ರತಿಭಟನೆ ಆಗಾಗ ಮಾಡಬೇಕಾಗ್ತದೆ. ನಮ್ಮಲ್ಲಿ ಕೇವಲ ಇವತ್ತು ಪ್ರತಿಭಟನೆ ಮಾಡಿ ನಾಳೆ ನಾವು ನಮ್ಮ ಮನೆಯಲ್ಲಿ ಹೋಗಿ ಕೂತ್ರೆ ಈ ಪ್ರತಿಭಟನೆಗೆ ಏನು ಬೆಲೆ ಸಿಕ್ಕುವುದಿಲ್ಲ. ನಿರಂತರವಾಗಿ ಇಲ್ಲಿ ಪ್ರತಿಭಟನೆ ಆಗಬೇಕು, ನಿರಂತರವಾಗಿ ನಾವು ಕೆಲಸ ಮಾಡಬೇಕು. ರೈತರ ಪರವಾಗಿ ಮಾತ್ರವಲ್ಲ, ಇಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಕೂಡ ಅವರಿಗೆ ಅನ್ಯಾಯ ಆಗುತ್ತದೆ. ಈ ವೇದಿಕೆಯಲ್ಲಿ ನಿಂತು ಮಾತಾಡಬೇಕಾದ್ರೆ ನನಗೆ ಈ ದೇಶದ ಪ್ರಜಾಪ್ರಭುತ್ವ ಹಕ್ಕಿದ್ದರಿಂದ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಬದ್ಧವಾಗಿ ಇವತ್ತು ಇಲ್ಲಿ ವೇದಿಕೆಯಲ್ಲಿ ನಿಂತು ಮಾತಾಡುವ ಅವಕಾಶ ಸಿಕ್ಕಿದೆ. ಇವತ್ತು ಏನಾಗಿದೆ ಅಂದ್ರೆ, ನೀವು ಯೋಚನೆ ಮಾಡಬೇಕು, ನಮಗೆ ಖಂಡಿತವಾಗಿ ಬಡವರಿಗೆ ಮೀಸಲಾತಿ ಖಂಡಿತವಾಗಿ ಸಿಕ್ಕುವುದಿಲ್ಲ. ಮೀಸಲಾತಿ ಬೇರೆ ಕಡೆ ಹೋಗ್ತಾ ಉಂಟು. ಇದನ್ನು ನಾವು ಚಿಂತನೆ ಮಾಡಬೇಕು. ಕೇವಲ ನಾವು ರಾಜಕೀಯವಾಗಿ ಕೇಸರಿ ಸಾಲಿಟ್ಟುಕೊಂಡು ನಾವು ಬಿಜೆಪಿಯಂತಹ ಅಥವಾ ಬೇರೆ ಬೇರೆ ಸಂಘಟನೆಯಲ್ಲಿ ಸೇರಿಕೊಂಡ್ರೆ ಖಂಡಿತವಾಗಿ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ಇದನ್ನು ನಾವು ಇವತ್ತಿನಿಂದಲೇ ಎಚ್ಚೆತ್ತು ಕೆಲಸ ಮಾಡಬೇಕಾಗ್ತದೆ. ಇದು ಖಂಡಿತವಾಗಿ ನಮಗೆ ಮೀಸಲಾತಿಯಲ್ಲಿ ಯಾವುದೇ ಉದ್ಯೋಗ ಸಿಕ್ಕುವುದಿಲ್ಲ. ನಮ್ಮ ಮಕ್ಕಳು ಕಲಿತರೆ ಮಾತ್ರ, ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿದರೆ ಮಾತ್ರ ಅವರಿಗೆ ಸಾಧ್ಯ, ಕೆಲಸ ಸಿಗ್ಲಿಕ್ಕೆ ಸಾಧ್ಯ. ಅದನ್ನು ನಾವು ಖಂಡಿತವಾಗಿ ಮಾಡಬೇಕು. ನಾವೆಲ್ಲರೂ ಒಟ್ಟಾಗಿ ಸೇರ್ಬೇಕು ಅಂತ ಕೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಇಲ್ಲಿ ಸೇರಿರುವ ಎಲ್ರಿಗೂ ನಾವು ಧನ್ಯವಾದ ಹೇಳು ಮನವಿಯನ್ನು ಈಗ ಇಲ್ಲಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಕೊಟ್ಟು ಅದನ್ನು ರಾಜ್ಯಪಾಲರ ಮೂಲಕ ಕೇಂದ್ರಕ್ಕೆ ಕಳಿಸಿಕೊಡ್ಬೇಕಂತ ನಾವು ಕೇಳಿಕೊಳ್ತಾ, ಮುಂದೆ ನಾವು ಇಲ್ಲಿ ಗಾಂಧಿಕಟ್ಟೆಯಲ್ಲಿ ಒಂದು ಬಂದ್ರೆ ಬರುವವರು ಬರ್ಬೋದು, ಅವಕಾಶ ಇದ್ರೆ ಅಲ್ಲಿ ಗಾಂಧೀಜಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ. ಹೀಗೆ ಮನವಿಯನ್ನು ಸಲ್ಲಿಸಲು ನಾವು PDO ಅವರಿಗೆ, ವೇದಿಕೆ ಪುತ್ತೂರು ಇದರ ವತಿ ಹಾಗೂ ಹಿರ್ದೆಬೆಟ್ಟಂಪಾಡಿ ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ನಡೆದಂತಹ ಪ್ರತಿಭಟನಾ ಸಭೆಯಲ್ಲಿ ಆಗಮಿಸಿದಂತಹ ಪುತ್ತೂರು ಬ್ಲಾಕ್ ಅಧ್ಯಕ್ಷರಾದಂತಹ ಕೃಷ್ಣ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನ್ಯಾಯವಾದಿಗಳಂತ ನೂರುದ್ದೀನ್ ಸಾಲ್ಮರಿಗೆ ಧನ್ಯವಾದಗಳು. ಹಿರ್ದೆಬೆಟ್ಟಂಪಾಡಿ ವಲಯಾಧ್ಯಕ್ಷರಾದಂತಹ ಗ್ರಾಮ ಸದಸ್ಯರಾದಂತಹ ನವೀನ್ ರವಿಯವರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಮೊಹಮ್ಮದ್ ಈಗಾಗಲೇ ನಮಗೆ ಉದ್ಯೋಗಾರ್ಥಿ ಬಗ್ಗೆ ಮಾಹಿತಿಯನ್ನು ನೀಡಿ ನಿರ್ಗಮಿಸಿದಂಥ ಮಹಮ್ಮದ್ ಬಡಬರು ಧನ್ಯವಾದಗಳು. ಅದೇ ರೀತಿ ರೂಪೇಶ್ ರೈಯವರಿಗೂ ಧನ್ಯವಾದಗಳು. ಸೇರಿರುವ ಇಲ್ಲಿ ಪಾಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಹಿಮಾನತ್ ಮೆಹರ, ಗ್ರಾಮ ಪಂಚಾಯತ್ ಸದಸ್ಯರ ಲಲಿತಾ, ಮಾಲಿಂಗ ನಾಯ್ಕರು, ಅಬೂಬಕರ್ ಕೊರಿಂಗಿರ, ಇಲ್ಲಿ ಸೇರಿರುವ ಎಲ್ಲರಿಗೂ, ಐತಪ್ಪ ಪೇರ್ಲದರ್ಕ, ಪೂರ್ಣೇಶ್, ಹಾಗೆ ಸೇರಿರುವ ಎಲ್ಲ
ಯುದ್ಧಬೆಟ್ಟಂಬಡಿ ಗ್ರಾಮಸ್ಥರು, ಪತ್ರಿಕೆ ಮಾಧ್ಯಮದರು, ಬಂದೋಬಸ್ತ್ ಮಾಡಿದಂತ ಪೊಲೀಸ್ ಅಧಿಕಾರಿಗಳಿಗೂ ಒಂದೇ ವಾಕ್ಯ ಧನ್ಯವಾದ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮಾನ್ಯ PD ಅವರು ಬಂದು ಮನವಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಮಾಜಿ ಮೆಂಬರ್ ಮೇಡಮ್, ಕೇಂದ್ರ ಸರ್ಕಾರ ನಮ್ಮ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಬಿಟ್ಟಾಕಿದೆ. ದಯವಿಟ್ಟು ಅವರು ಮಹಾತ್ಮರು, ಭಾರತಾದ್ಯಂತ ಒಂದು ಹೆಸರಿರುವಂಥ ವ್ಯಕ್ತಿ. ದಯವಿಟ್ಟು ಒಂದು ಹೆಸರನ್ನು ಪುನಃ ಒಂದು ರದ್ದುಪಡಿಸಿದಂತೆ ಅದನ್ನು ಈಗಿನ ಒಂದು ಹೆಸರನ್ನು ಬದಲಾಯಿಸಿದ್ದಾರೆ. ಅದನ್ನು ಮಹಾತ್ಮ ಗಾಂಧಿ ಎಂದ ಒಂದು ನಾಮಕರಣವನ್ನು ಪುನಃ ಪರಿಶೀಲನೆ ಮಾಡಿಕೊಡ್ಬೇಕಾಗಿ ನೀವು ಇದನ್ನು ರಾಜ್ಯಪಾಲರಿಗೆ ಇದನ್ನು ಸಲ್ಲಿಸಿ ಕೇಂದ್ರಕ್ಕೆ ಕೊಡಬೇಕಾಗಿದೆ. ತ್ವರಿತಗತಿಯಲ್ಲಿ ಬಿಡುಗಡೆ ಮಾಡಬೇಕು. ಯೋಜನೆ ಈಗಾಗಲೇ ಆಗಿರ್ತದೆ. ಈ ಭಾಗದ ದಲಿತ ನಾಯಕರಂತಲೇ ಹೇಳಬೇಕು. ನಮ್ಮ ಸೀತಾರಾಮ್ ಮಾಸ್ಟರ್ ಮತ್ತು ಐತಪ್ಪ ಪೇರಲ್ದಡ್ಕರ ಆವತ್ತಿನ ಹೋರಾಟದ ಫಲವಾಗಿ ಇಲ್ಲಿ ಒಂದು ಗಾಂಧಿ ಕಟ್ಟೆ ನಿರ್ಮಾಣವಾಗಿದೆ. ಈಗಾಗಲೇ ಸರ್ಕಾರದಿಂದ ಜಾಗ ಸಹ ಮಂಜೂರಾಗಿದೆ. ನಾವು 3 ವರ್ಷಗಳ ಮೊದಲು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮೊದಲು ಒಂದು ಗಾಂಧಿ ನಡಿಗೆ ಎಂಬ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ಒಂದು ಮಾದರಿ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅಂತ ಸ್ಥಳ ಇವತ್ತು ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ನಾಯಕರಾದ ಕಾವು ಹೇಮನಾಥ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರಾಜ್ಯ NSC ಉಪಾಧ್ಯಕ್ಷರಾದ ಫಾರೂಕ್ ಬಯ್ಯಬ್ಬ ಅವರು ಬಂದಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಸಾಕ್ ಸಾಲ್ಮಾರ್ ಮಾಜಿ ಕೌನ್ಸಿಲರ್ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ರವಿಪ್ರಸಾದ್ ಶೆಟ್ಟಿ ಬನ್ನೂರು ಅವರನ್ನು ನಾನು ಸ್ವಾಗತಿಸಿದ. ಹಾಗೆ ಗಣೇಶ್ ಶೆಟ್ಟಿ ನೆಲ್ಲಿಕಟ್ಟೆ ಹಾಗೂ ಚೈತ್ರ ಪುತ್ತೂರು ಪೂರ್ಣೇಶ್ ಮಲ್ಲೆ ಅವರ ಹಾಗೆ ಅವತ್ತು ನಾವು ಗಾಂಧಿ ನಡಿಗೆ ಇಲ್ಲಿ ಮಾಡಿದ ಮೇಲೆ ಬೇರೆ ಬೇರೆ ಕಡೆ ಸಹ ಗಾಂಧಿ ನಡಿಗೆ ಆಯ್ತು, KPCCಯಲ್ಲಿ ಸಹ ಆಯ್ತು. ಇವತ್ತು ನಾವು ರಾಷ್ಟ್ರದಲ್ಲೇ ಪ್ರಪ್ರಥಮವಾಗಿ ನರೇಗಾ ರಿಪೀಲಿಂಗ್ ಆಕ್ಟ್ ವಿರುದ್ಧ ಹೊಸ ನಾಥೂರಾಮ್ ಗೋಡ್ಸೆಯ ಆ ರಾಮ್ ಇರುವ ಆಕ್ಟಿನ ವಿರುದ್ಧ ಹೋರಾಟವನ್ನು ನಾವು ಪ್ರಪ್ರಥಮವಾಗಿ ಚಾಲನೆ ಮಾಡಿದ್ದೇವೆ. ಇದು ಆ ಆಕ್ಟ್ ನಿಂತು ಮತ್ತೆ ಗ್ರಾಮ ಸ್ವರಾಜ್ಯದ ಮಹಾತ್ಮ ಗಾಂಧೀಜಿಯೇ ಬೇಕು ಹೊರತು ಮಹಾತ್ಮ ಗಾಂಧಿಯನ್ನು ಕೊಂದ ಆ ನಾಥೂರಾಮ ನಮಗೆ ಬೇಡ ಅಂತ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧೀಜಿಯವರ ಆ ಒಂದು ಮೂರ್ತಿಗೆ ಹಾರಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಮೊದಲು ನಮ್ಮ ಹಿರಿಯ ನಾಯಕರಾದ ಕಾವು ಹೇಮನಾಥ ಶೆಟ್ಟಿ ಅವರು ನಮಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಪ್ರದೇಶದಲ್ಲಿ ಗಾಂಧಿಯ ವಿಗ್ರಹದ ಮುಂದೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಂತ ಮಹಾಪಿತಾಮಹ ಮಹಾತ್ಮ ಗಾಂಧೀಜಿಯವರ ಈ ಒಂದು ವಿಗ್ರಹದ ಮುಂದೆ ಅವರಿಗೆ ಮಾಲಾರ್ಪಣೆಯನ್ನು ನಾವೆಲ್ಲ ಇದ್ದು ಮಾಡುವುದರ ಮೂಲಕ ಮತ್ತೊಮ್ಮೆ ಈ ದೇಶದ ಸ್ವಾತಂತ್ರ್ಯವನ್ನು ನೆನಪಿಸುವುದು ಮತ್ತು ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸುವಂತ ಈ ಕಾರ್ಯಕ್ರಮ. ಇದೇ ಒಂದು ಪ್ರದೇಶದಲ್ಲಿ ಗಾಂಧಿ ನಡಿಗೆಯನ್ನು ಪ್ರಾರಂಭಿಸಿದಂಥದ್ದನ್ನು ಈಗಾಗಲೇ ನವೀನ್ ರೈ ಜಲ್ಲೆಡ್ಕರ್ ಅವರು ಉಲ್ಲೇಖಿಸುವುದರ ಮೂಲಕ ಅಂತಹ ಸ್ಥಳದಲ್ಲಿ ಮತ್ತೊಮ್ಮೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು ಮತ್ತಿತರ ಎಲ್ಲ ಇಲ್ಲಿ ಬಂದಿರುವಂತ ಬಂಧುಗಳೇ, ವಿಶೇಷವಾಗಿ ಇವತ್ತು ದೇಶದ ಆಡಳಿತ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಎಲ್ಲವನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಇಂದಿರಾ ಗಾಂಧಿ, ನೆಹರೂರವರಿಂದ ಮತ್ತು ಅದರ ನಂತರದ ರಾಜೀವ್ ಗಾಂಧಿ ನಂತರದ ಈ ಎಲ್ಲ ಪ್ರಧಾನಿಗಳು ಈ ದೇಶಕ್ಕಾಗಿ ಕೊಟ್ಟ ಕೊಡುಗೆಗಳನ್ನೆಲ್ಲವನ್ನು ಮರೆತು ಒಂದಲ್ಲ ಒಂದು ರೀತಿಯಲ್ಲಿ ಆ ಹೆಸರುಗಳನ್ನೆಲ್ಲವನ್ನು ಬದಲಾಯಿಸಿಕೊಂಡು ಮತ್ತೆ ಈಗ ಇವತ್ತು ನರೇಗಾ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಅವರದ್ದೇ ಆದ ಹೆಸರು ನೀಡುವುದಲ್ಲ, ಕೇವಲ ಆ ಕಾರ್ಯಕ್ರಮವನ್ನೇ ರದ್ದುಪಡಿಸಿದ್ದಾರೆ ಎನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಇವತ್ತು ಈ ದೇಶದ ಕೋಟ್ಯಾಂತರ ಮಂದಿಗೆ ಒಂದಲ್ಲ ಒಂದು ರೀತಿಯ ಸಹಕಾರಗಳನ್ನು ನೀಡ್ತಾ ಬಂದಂತ ಸರ್ಕಾರ ಅದು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಈ ರೀತಿ ಒಂದು ಕಾರ್ಯಯೋಜನೆಗೆ ಕೊಡ್ತಾ ಇದ್ದ ಯೋಜನೆಯನ್ನು ಕೈಬಿಟ್ಟು ಕೇವಲ ಹೆಸರು ಬದಲಾವಣೆಯ ಮೂಲಕ ನರೇಂದ್ರ ಮೋದಿ ಅವರ ಸರ್ಕಾರ ಈ ದೇಶದ ಪ್ರಜೆಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದೆ ಎನ್ನುವಂಥದ್ದು ಒಂದು ರೀತಿಯಲ್ಲಿ. ಅದಲ್ಲದೆ ಗಾಂಧೀಜಿಯವರ ಹೆಸರನ್ನು ಹೇಳಿದರೆ ಅವರಿಗೆ ಆಗೋದೇ ಇಲ್ಲ. ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು, ಅವರನ್ನು ಕೊಂದವರು ನಾಥೂರಾಮ್ ಗೋಡ್ಸೆ. ಆ ನಾಥೂರಾಮ್ ಗೋಡ್ಸೆಯ ಹೆಸರನ್ನು ಮತ್ತೆ ಈ ದೇಶ
ದೇಶದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇರಬಹುದು ಅಂತೇಳಿ ನಾವು ತಿಳ್ಕೊಳ್ಳುವಂತದ್ದು. ಇವರಿಂದ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಗಮನಿಸಿದ ಹಾಗೆ ಈ ದೇಶದಲ್ಲಿ ಇವತ್ತು ಸಾಮಾನ್ಯ ಜನರಿಗೆ, ರೈತರಿಗೆ, ಜನಸಾಮಾನ್ಯರಿಗೆ ಯಾವ ಒಂದು ಸೌಲಭ್ಯಗಳು ಈ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಅಲ್ಲದೆ ಇದ್ದ ಹೆಸರುಗಳನ್ನು, ಇದ್ದ ಸೌಲಭ್ಯಗಳನ್ನು ಕಸಿದುಕೊಂಡು ಮತ್ತೆ ಈ ದೇಶದಲ್ಲಿ ಯಾವುದೋ ಒಂದು ರೀತಿಯ ಭಯೋತ್ಪಾದನೆಯ ಮೂಲಕ, ಕೋಮುವಾದದ ಮೂಲಕ ಈ ದೇಶವನ್ನು ಆಳ್ತಾ ಇದೆ. ಇದರ ವಿರುದ್ಧ ಇವತ್ತು ಕಾಂಗ್ರೆಸ್ ಎದ್ದು ನಿಲ್ಲಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬೆಟ್ಟಂಪಾಡಿಯಲ್ಲಿ ನವೀನ್ ರೈ ಚೆಲ್ಲೇರ್ಕರ್ ಅವರ ನೇತೃತ್ವದಲ್ಲಿ ಒಂದು ಹೋರಾಟವು ನಡೆದಿದೆ. ಮತ್ತೆ ಗಾಂಧೀಜಿ ಪ್ರತಿಮೆಯ ಹಾರಾರ್ಪಣೆಯನ್ನು ಮಾಡುವುದರ ಮೂಲಕ ಈ ದೇಶಕ್ಕೆ ಗೌರವವನ್ನು ಕೊಡುವಂತದ್ದು, ಕಾಂಗ್ರೆಸ್ ಪಕ್ಷದ ಮೂಲಕ ಈ ದೇಶವನ್ನು ಮತ್ತೆ ಕಟ್ಟಿ ನಿಲ್ಲಿಸುವಂತ ಪ್ರಯತ್ನ ನಮ್ಮೆಲ್ಲರ ಮೂಲಕ ಆಗ್ಬೇಕಾಗಿದೆ. ಇಂಥ ಅಪಪ್ರಚಾರಗಳು ಮತ್ತು ಇಲ್ಲ ಸಲ್ಲದ ಆರೋಪಗಳು ಅಲ್ಲದೆ ಇವತ್ತು ದೇಶದ ಅಭಿವೃದ್ಧಿಗೆ ಮಾರಕ ಆಗುವಂತ ಯೋಜನೆಗಳನ್ನು ತರುವಂತ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಿರಂತರವಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸನ್ನದ್ಧರಾಗಬೇಕಾಗಿದೆ. ಇವತ್ತಿನ ಈ ಒಂದು ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ಗೌರವವನ್ನು ಸಲ್ಲಿಸುವಂತ ಇದಕ್ಕೆ ಸಂಬಂಧಪಟ್ಟು ಐತಪ್ಪ ಪೈರಲ್ ತಡ್ಕ ಇರ್ಬೋದು, ಈ ಭಾಗದ ಮಾನ್ಯರೆಲ್ಲ ಅಂದಿನ ದಿನ ಈ ಒಂದು ಗಾಂಧಿ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸಿ ಇಲ್ಲಿ ಅನೇಕ ಕಾರ್ಯಕ್ರಮಗಳು ಆಗಾಗ ನಡೀತದೆ. ಇದನ್ನು ನಾವು ಮತ್ತೆ ಇದಕ್ಕೆ ಈಗಾಗಲೇ ಜಮೀನು ಸಮೇತ ಮಂಜೂರು ಆಗಿದೆ ಅಂತ ಹೇಳುವಂತದ್ದು ನಾನು ತಿಳ್ಕೊಂಡೆ. ಇದು ಒಂದು ಸಂತೋಷದ ವಿಚಾರ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮೂಲಕ, ನಮ್ಮ ಪಕ್ಷದ ಮೂಲಕ ಎಲ್ಲ ಗ್ರಾಮಗಳು ಈಗಾಗಲೇ ಒಂದು ಸಲಹೆಯನ್ನು ಕೊಟ್ಟರು. ಎಲ್ಲ ಗ್ರಾಮಗಳಲ್ಲಿ ಇದೇ ರೀತಿಯ ಗಾಂಧಿಯನ್ನು ಅವರು ಎಷ್ಟು ಬೇಕಿದ್ರು ಬೈಲಿ, ಅವರ ಮೂರ್ಖತನದ ಪರಮಾವಧಿ. ಯಾಕೆಂತ ಹೇಳಿದ್ರೆ ಗಾಂಧಿ ಅಂತವರನ್ನೇ ಬೈತಾರೆ ಅಂತ ಹೇಳಿದ್ರೆ ಮತ್ತೆ ಜನಸಾಮಾನ್ಯರು ಅಥವಾ ರಾಹುಲ್ ಗಾಂಧಿ ಅವರನ್ನು ಏನಾದ್ರೂ ಹೇಳ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಅಚ್ಚರಿ ಪಡಿಲಿಕ್ಕಿದೆ. ಯಾಕೆಂತ ಹೇಳಿದ್ರೆ ಗಾಂಧಿಯನ್ನು ಇಷ್ಟು ವರ್ಷ ಇಡೀ ಪ್ರಪಂಚದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ, ಗಾಂಧೀಜಿಯವರ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಅವರ ವಿರುದ್ಧವೇ ನಾಥೂರಾಮ್ ಗೋಡ್ಸೆಯನ್ನು ಎತ್ತಿ ಹಿಡಿತಾರೆ. ಅವರನ್ನು ಯಾರು ಕೊಲೆ ಮಾಡಿದ್ರು ಅವರನ್ನು ಎತ್ತಿ ಹಿಡಿತಾರೆ ಅಂತ ಹೇಳಿದ್ರೆ ಇವರಂತ ಮನಸ್ಥಿತಿಗೆ ಹೆಚ್ಚು ಕಾಲ ಈ ದೇಶದಲ್ಲಿ ಬಾಳುವಿಕೆ ಇರ್ಲಿಕ್ಕಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲೂ ಸಹ ನಾವು ಈಗಾಗಲೇ ನಾನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ಉಲ್ಲೇಖ ಮಾಡುವಂತದ್ದು ಎಲ್ಲ ಗ್ರಾಮಗಳಲ್ಲಿ ನಾವು ಒಂದು ರೀತಿಯ ಇವತ್ತು ಬೆಟ್ಟಂಪಾಡಿ ಆದ್ದು ಮಾದರಿ ಆಗ್ಬೇಕು. ಈ ರೀತಿಯ ಒಂದು ಗಾಂಧಿಯ ಪ್ರತಿಮೆಯನ್ನು ಇಟ್ಟು ನಾವು ಅವರು ಎಷ್ಟು ದೂಷಣೆ ಮಾಡ್ತಾರೋ ಅಷ್ಟು ನಾವು ಗಾಂಧೀಜಿಯನ್ನು ಮತ್ತೆ ಅವರು ಗಾಂಧೀಜಿಗೆ ಏನಾಗಬೇಕಾಗಿಲ್ಲ, ಆದ್ರೆ ಆ ತತ್ವ ಸಿದ್ಧಾಂತಗಳನ್ನು ನಾವು ಮತ್ತೆ ನೆನಪಿಸುವಂತ ಕೆಲಸ ಆಗ್ಬೇಕಾಗಿದೆ. ಅದನ್ನು ನಾವು ಮಾಡೋಣ. ವಿಶೇಷವಾಗಿ ಬೆಟ್ಟಂಪಾಡಿಯ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಕಾವು ಯಮನದ ಶೆಟ್ಟಿಯವರಿಗೆ. ಗಾಂಧಿಯನ್ನು ಕೊಂದ ಆ ನಾಥೂರಾಮ್ ಹೆಸರಿರುವ ನಮಗೆ ವಿಕಸಿತ ಭಾರತ್ ಗ್ರಾಮೀಣ್ ಆಜೀವಿಕಾ ಮಿಷನ್ ನಮಗೆ ಯಾವತ್ತೂ ಬೇಡ. ಅದು ನಾಥೂರಾಮನ ಹೆಸರು ಇರುವುದು, ಅದು ಈ ದೇಶದ ಬಡವರ ವಿರೋಧಿ ಹೆಸರು. ಬಡತನದ ಈ ದೇಶದ ಒಂದು ಅಖಂಡತೆಗೆ ವಿರೋಧ ಇರುವಂತಹ ಹೆಸರು. ನಾವು ಪೂಜಿಸುವ ರಾಮಂದಿರ್ಲಿ, ಗಾಂಧೀಜಿಯವರು ಹೇಳಿರುವ ಹೇ ರಾಮಂದಿರ್ಲಿ ಹೊರತು ಈ ನಾಥೂರಾಮನ ಈ ವಿಬಿ ರಾಮ್ ಜಿ ಅದು ಬೇಡವೇ ಬೇಡ ಅಂತ ಹೇಳುತ್ತಾ ಒಂದು ಮಾತನ್ನು ನಾವು ಈಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಆಡಲಿದ್ದಾರೆ. ಅವರಿಗೆ ಇವತ್ತು ನಾವು ಪ್ರಥಮವಾಗಿ ನಮ್ಮ ಬೆಟ್ಟಂಪಾಡಿ ವಲಯ ಕಾಂಗ್ರೆಸ್ ಮತ್ತು ರೈತ ಪ್ರತಿನಿಧಿಗಳ ಮೂಲಕ ಪಂಚಾಯತ್ನಲ್ಲಿ ನರೇಗಾ ಯೋಜನೆಯ ನಮ್ಮ ಯೋಜನೆಯನ್ನು ರದ್ದುಪಡಿಸಿದ್ದಕ್ಕಾಗಿ ನಾವು ಗಾಂಧೀಜಿಯವರ ಹೆಸರನ್ನು ತೆಗೆದಕ್ಕಾಗಿ ನಾವು ವಿಡಿಯೋ ಮೂಲಕ ನಾವು ಮನವಿಯನ್ನು ಅರ್ಪಿಸಿ ಬಂದಿದ್ದೇವೆ. ಅದರ ಪ್ರಥಮ ಹಂತವಾಗಿ ಇಲ್ಲಿ ಬೆಟ್ಟಂಪಾಡಿಯಲ್ಲಿ ಒಂದು ಗಾಂಧಿ ಮೂರ್ತಿ, ಯಾಕಂದ್ರೆ ಗಾಂಧಿ ಮತ್ತು ಕಾಂಗ್ರೆಸ್ಗೆ ನಿಕಟ ಸಂಬಂಧ. ಯಾಕಂದ್ರೆ ಮೊನ್ನೆದಾನೆ 100 ವರ್ಷ ಆಯಿತು ಗಾಂಧೀಜಿಯವರ ಒಂದು ಕಾಂಗ್ರೆಸ್ ಅಧಿವೇಶನ. ಹಾಗಾಗಿ ಬೆಳಗಾವಿಯಲ್ಲಿ ಮೊನ್ನೆದಾನೆ ನಮ್ಮ ಸಿದ್ದರಾಮಯ್ಯ ಮತ್ತು DK ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಗಾಂಧಿ ಪ್ರತಿಮೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಪುತ್ತೂರಲ್ಲಿ ನಾವು ಸಾಧಾರಣ 30 ವರ್ಷ ಮೊದಲೇ ನಮ್ಮ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಗಾಂಧಿ ಪ್ರತಿಮೆಯನ್ನು ಮಾಡಿ ಪ್ರತಿ ಸಲ ಅವರ ಹತ್ರ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದರ ಪೂರಕವಾಗಿ 3 ವರ್ಷಗಳಿಂದ ಇಲ್ಲಿ ನಮ್ಮ ಬೆಟ್ಟಂಪಾಡಿ ವಲಯದ ಎಲ್ಲ ಜನರ ಮುಖಾಂತರ ಇಲ್ಲಿ ಕೂಡ ಆಗಿದೆ. ಆದ್ರೆ ಒಂದು ಮಾತು, ಕಾಂಗ್ರೆಸ್ ಯಾವತ್ತೂ ಗಾಂಧಿಯವರ ಒಟ್ಟಿಗೆ ಇದ್ದೇವೆ, ಮಹಾತ್ಮ ಗಾಂಧಿಯವರ ಒಟ್ಟಿಗೆ ಇದ್ದೇವೆ. ಯಾಕಂದ್ರೆ ಇಡೀ ನಮ್ಮ ಇದೊಂದು ಇವತ್ತು ಪ್ರಾರಂಭ. ಮೊನ್ನೆದಾನೆ ನಮ್ಮ ಇಲ್ಲಿಂದ DK ಅವರು ಮತ್ತು ಸಿದ್ದರಾಮಯ್ಯ ಅವರು ಕೂಡ ಕರೆ ಕೊಟ್ಟಿದ್ದಾರೆ. ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದೊಂದು ಪ್ರತಿಭಟನೆ ಆಗ್ಬೇಕು, ಮಹಾತ್ಮ ಗಾಂಧಿ ಅವರ ಹೆಸರು ಅದು ಮತ್ತೊಮ್ಮೆ ಬರಬೇಕು ಅಂತ ಅವರು ವಿನಂತಿ ಮಾಡಿಕೊಂಡಿದ್ದಾರೆ. ಆ ಮಟ್ಟದ ಇವತ್ತು ಪ್ರಥಮವಾಗಿ ಬೆಟ್ಟಂಪಾಡಿಯಲ್ಲಿ ನಾವು ಪ್ರತಿಭಟನೆಯನ್ನು ಆರಂಭ ಮಾಡಿದ್ದೇವೆ. ಆ ಮುಖಾಂತರ ನಾವು ಶಾಸಕರು ಕೂಡ ಮನವಿ ಮಾಡ್ತೇವೆ, ಪ್ರತಿ ಗ್ರಾಮ ಮಟ್ಟದಲ್ಲಿ
ಮನೆ ಹೇಮಣ್ಣ ಹೇಳಿದಾಗೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಒಂದು ಗಾಂಧಿ ಸ್ಟ್ಯಾಚು ಗಾಂಧಿ ಮೂರ್ತಿಯನ್ನು ಸ್ಥಾಪನೆ ಮಾಡುವಂತ ಇರಾದೆ ಮತ್ತು ಮನವಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಶಾಸಕರ ಅನುದಾನ ಮೂಲಕ ಶಾಸಕರು ಕೊಡಬೇಕು. ಅದೇ ರೀತಿ ಇಲ್ಲಿ ಕೂಡ ಬೆಟ್ಟಂಬಾಡಿಯಲ್ಲಿ ಕೂಡ ಈ ಪರಿಸರದಲ್ಲಿ ಒಂದು ಗಾಂಧಿ ಮಂಟಪ, ದೊಡ್ಡ ರೀತಿಯ ಒಂದು ಸ್ಟ್ಯಾಚು, ಒಂದು ಮೂರ್ತಿ ಫುಲ್ ಬರುವಾಗೆ ನಮ್ಮ ಪುತ್ತೂರು ಗಾಂಧಿಘಟ್ಟಲ್ಲಿ ಇರುವಾಗೆ ಒಂದು ಗಾಂಧಿ ಪ್ರತಿಮೆ ಮತ್ತು ದೊಡ್ಡ ಮಟ್ಟದ ಒಂದು ಗಾಂಧಿ ಮಂಟಪವನ್ನು ಮಾಡಲಿಕ್ಕೆ ಶಾಸಕರಿಗೆ ಈ ಮೂಲಕ ಮನವಿಯನ್ನು ಕೂಡ ಮಾಡ್ತೇವೆ. ಆ ಮೂಲಕ ಇವತ್ತಿನ ಪ್ರತಿಭಟನೆ ಆರಂಭ ಆಗ್ತದೆ. ಅದು ಗಾಂಧೀಜಿಯವರಿಗೆ ನಮ್ಮ ಕಾಂಗ್ರೆಸ್ಸಿಗರು ಮಾಲಾರ್ಪಣೆ ಮಾಡುವ ಮೂಲಕ ಮಾಡಬೇಕಂತ ತಮ್ಮ ಹತ್ರ ವಿನಂತಿ ಮಾಡ್ತಿದೆ. ಅದೇ ನಿನ್ನೆಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 140ನೇ ವರ್ಷ ಅದರ ಸ್ಥಾಪನಾ ದಿವಸವಾಗಿ ಅದರ ಪರವಾಗಿಯೂ ನಾವು ಇವತ್ತು ಗಾಂಧಿ ಮಾಲಾರ್ಪಣೆಯನ್ನು ಮಾಡ್ತೇವೆ. ಉಳಿಸಿಕೊಳ್ಳಬೇಕು, ಆಶೀರ್ವಾದ ಶಕ್ತಿಯನ್ನು ಕೊಡಬೇಕು. ಓಡಿಸಿ ನಿಖಲಲ್ಲಿ